ಸ್ನೇಹಿತರೆ, ಎಲ್ಲರೂ ಕೂಡ ನಮಸ್ಕಾರಗಳು. ಇಂದಿನ ಕನ್ನಡ ವ್ಯಾಕರಣ ತರಗತಿಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಸಾಹಿತ್ಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸಾಹಿತ್ಯ ಅಂದರೆ ಇದರಲ್ಲಿ ನಾನು ಫುಲ್ ಡೀಟೇಲ್ ಹೇಳುವಂಥ ಪ್ರಯತ್ನ ಇಲ್ಲ. ಇಂದಿನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥ ಪ್ರಯತ್ನ ಅಂದರೆ ಸಾಹಿತ್ಯದ ಆಧಾರದ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಇಂದಿನ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ಅದರದ ಆಧಾರದ ಮೇಲೆ ಕಡ್ಡಾಯ ಕನ್ನಡ ಪರೀಕ್ಷೆಗಳು ಮತ್ತೊಂದು ಎದುರಿಸೋದಕ್ಕೆ ನಿಮಗೆ ಈಸಿ ಆಗುತ್ತೆ ಅಂತೇಳಿ ಇಂದಿನ ಒಂದಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ನಿಮಗೆ ಬಿಡಿಸುವಂಥ ಪ್ರಯತ್ನ. ಹಾಗಾಗಿ ಅದನ್ನು ನೋಡ್ತಾ ಹೋಗೋಣ. ಕಡ್ಡಾಯ ಕನ್ನಡ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರ್ತಕ್ಕಂಥವರಿಗೆ ಒಂದಷ್ಟು ಅತ್ಯುಪಯುಕ್ತ ಮಾಹಿತಿ ಅಂತ ಹೇಳ್ತಾ, ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಗೆ ಹೋಗೋಣ ಬನ್ನಿ. ಇಂದಿನ ಪರೀಕ್ಷೆಗಳಲ್ಲಿ ಸಾಹಿತ್ಯದ ಮೇಲೆ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳಾಗಿದೆ ಇವೆಲ್ಲ ನೋಡ್ತಾ ಹೋಗೋಣ. ಕನ್ನಡದ ಮೊದಲ ಉಪಲಬ್ಧ ಕೃತಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಇದು ಕವಿರಾಜ ಮಾರ್ಗ ಅಂತೇಳಿ. ಕನ್ನಡದ ಮೊದಲ ಅಲಂಕಾರಿಕ ಗ್ರಂಥ ಕವಿರಾಜ ಮಾರ್ಗ. ನೋಡಿ, ಇದನ್ನು ಆಲ್ರೆಡಿ 2 ಸಲ ಜಾಸ್ತಿನೇ ಕೇಳಿದ್ದಾರೆ. ಇಲ್ಲಿ 2 ಅಂತ ಮೆನ್ಷನ್ ಮಾಡಿರೋದು 2 ಸಲ ಅಂತೇಳಿ. ನಾನೊಂದಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಸಿಕ್ಕಿದಂಥ ಮಾಹಿತಿ ಇದು. ನೋಡಿ, ಕನ್ನಡದ ಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ, ಕನ್ನಡದ ಮೊದಲ ಅಲಂಕಾರ ಗ್ರಂಥ ಕವಿರಾಜ ಮಾರ್ಗ, ಕನ್ನಡದ ಅಲಂಕಾರ ಗ್ರಂಥಗಳಲ್ಲಿ ಪ್ರಾಚೀನವಾದದ್ದು ಕವಿರಾಜ ಮಾರ್ಗ. ನೋಡಿ, ಚೆನ್ನಾಗಿ ನೆನಪಿಟ್ಕೊಳ್ಳಿ, ಅಲಂಕಾರ ಗ್ರಂಥಗಳಲ್ಲಿ ಪ್ರಾಚೀನವಾದದ್ದು ಕವಿರಾಜ ಮಾರ್ಗ. ಕನ್ನಡದ ಮೊದಲ ಕೃತಿಯ ಕರ್ತೃ ಪ್ರಶ್ನೆ ನೋಡಿ ಯಾವ ರೀತಿ ಕೇಳಿದಾನೆ ಅಂತೇಳಿ, ಹಾಗಾಗಿ ಇದನ್ನೆಲ್ಲ ನೆನಪಿಟ್ಕೊಳ್ಳಿ. ಶ್ರೀ ವಿಜಯ. ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ. ನೋಡಿ, ಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ ಅದೇ, ಕನ್ನಡದ ಮೊದಲ ಗದ್ಯ ಕೃತಿ ಯಾವ್ದಾಗಿರುತ್ತೆ? ಒಡ್ಡಾರಾಧನೆ ಆಗಿರುತ್ತೆ. ಗದ್ಯ ಕೃತಿ ಬೇರೆ, ಉಪಲಬ್ಧ ಕೃತಿ ಬೇರೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕನ್ನಡದ ಮೊದಲ ಕಾವ್ಯ ಅಂತ ಕೇಳಿದರೆ ಆದಿಪುರಾಣ. ನೋಡಿ, ಉಪಲಬ್ಧ ಕೃತಿ, ಗದ್ಯ ಕೃತಿ, ಮೊದಲ ಕಾವ್ಯ, ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಮೊದಲ ಕಾವ್ಯ ಯಾವುದು? ಆದಿಪುರಾಣ ಅಂತೇಳಿ ಪಂಪ ಬರ್ದಿರ್ತಕ್ಕಂಥದ್ದು. ನೆಕ್ಸ್ಟ್, ಕನ್ನಡದ ಮೊದಲ ಪ್ರಣಯ ಕಾವ್ಯ ಯಾವುದು ಅಂತ ಹೇಳಿ ಕೇಳಿದರೆ ಕರ್ನಾಟಕ ಕಾದಂಬರಿ ಅಂತ ಹೇಳಿ. ಇದನ್ನ ಸಂಸ್ಕೃತದಲ್ಲಿ ಬಾಣಭಟ್ಟ ಬರೆದಿದ್ದಾರೆ, ಕನ್ನಡದಲ್ಲಿ 1ನೇ ನಾಗವರ್ಮ ಕರ್ನಾಟಕ ಕಾದಂಬರಿಯನ್ನು ಬರೆದಿದ್ದಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಸಂಸ್ಕೃತದ ಬಾಣಭಟ್ಟ ಬರೆದಿರ್ತಕ್ಕಂಥದ್ದು ಸಂಸ್ಕೃತದಲ್ಲಿ, 1ನೇ ನಾಗವರ್ಮ ಬರೆದಿರ್ತಕ್ಕಂಥದ್ದು ಕನ್ನಡದಲ್ಲಿ ಮೊದಲ ಪ್ರಣಯ ಕಾವ್ಯ. ನೆಕ್ಸ್ಟ್, ಇದಾದ್ಮೇಲೆ ಕನ್ನಡದ ಮೊದಲ ವಚನಕಾರ ಜೇಡರ ದಾಸಿಮಯ್ಯ. ಕನ್ನಡದಲ್ಲಿ ಮೊದಲು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಕುವೆಂಪು. ನಿಮಗೆ ಗೊತ್ತೇ ಇದೆ. ಯಾಕೆಂದರೆ ಸ್ವಲ್ಪ ಒಂದಷ್ಟು ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕನ್ನಡದ ಮೊಟ್ಟ ಮೊದಲು ಏನೇನು ಕೇಳಿದ್ದಾನೆ ಅದನ್ನೆಲ್ಲ ಒಂದು ಕಡೆ ಕೊಡುವಂಥ ಪ್ರಯತ್ನ. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು ಅಂದರೆ ಕುವೆಂಪು. ಹೀಗಾಗಿ ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲ ಒಂದಷ್ಟು ಪ್ರಶಸ್ತಿಗಳನ್ನು ಮೊಟ್ಟ ಮೊದಲಿಗೆ ಪಡೆದಿರ್ತಕ್ಕಂಥವ್ರು ಯಾರು ಅಂದರೆ ಕುವೆಂಪು ಅಂತಕ್ಕಂಥದ್ದನ್ನು ಈಸಿಯಾಗಿ ಗುರುತಿಸ್ಬೋದು. ಅದರಲ್ಲೂ ಕೂಡ ಆಪ್ಷನ್ಗಳನ್ನ ನೋಡ್ಕೊಳೋದ್ರ ಮೇಲೆ ನಾವೇನು ಮಾಡಬೇಕಾಗುತ್ತೆ? ಆಪ್ಷನ್ ಆಧಾರದ ಮೇಲೆ ಗುರುತಿಸ್ಬೇಕಾಗತ್ತೆ. ನೆಕ್ಸ್ಟ್, ಮುಂದೆ ಹೋಗೋಣ ಬನ್ನಿ. ನೆಕ್ಸ್ಟ್, ಕರ್ನಾಟಕದ ಮೊದಲ ರಾಷ್ಟ್ರಕವಿ ಯಾರು ಅಂತ ಹೇಳಿ ಕೇಳಿದ್ದಾರೆ, ಎಂ ಗೋವಿಂದ ಪೈ. ಕನ್ನಡದ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿ. ಹೊಸಗನ್ನಡದ ಮೊದಲ ನಾಟಕ ಯಾವುದು? ಹೊಸಗನ್ನಡದ ಮೊದಲ ನಾಟಕ ಅಂತ ಹೇಳಿ ಕೇಳಿದ್ದಾರೆ. ಚೆನ್ನಾಗಿ ಕ್ವಶನ್ಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಶ್ವತ್ಥಮ್ಮನ್ ಅಂತಕ್ಕಂಥದ್ದು 1929ರಲ್ಲಿ ಈ ನಾಟಕ ರಚನೆ ಆಗುತ್ತೆ. ಯಾರು ರಚನೆ ಮಾಡಿದ್ದು ಅಂದರೆ BM ಶ್ರೀಕಂಠಯ್ಯನವರು. ಕನ್ನಡ ಸಾಹಿತ್ಯದ ಮೊದಲ ರುದ್ರ ನಾಟಕ ಏಜಾಕ್ಸ್ ಸೊಫೋಕ್ಲಿಸ್. ಇದನ್ನು ಕೂಡ ಪ್ರಶ್ನೆ ಕೇಳಿದ್ದಾರೆ. ಇದನ್ನ ಭಾಷಾಂತರ ಮಾಡಿರ್ತಕ್ಕಂಥದ್ದು ಯಾವುದನ್ನ? ಅಶ್ವತ್ಥಮ್ಮನೊಂದಿಗೆ BM ಶ್ರೀಕಂಠಿಯವರು ಸೊಫೋಕ್ಲಿಸ್ ಬರೆದಿರ್ತಕ್ಕಂಥ ಏಜಾಕ್ಸ್ ಅನ್ನೋ ರುದ್ರ ನಾಟಕವನ್ನ ಮಾಡಿರ್ತಕ್ಕಂಥದ್ದು. ಅದು ಅದರ ತರ ಕೇಳಿದ ಪ್ರಶ್ನೆ. ಕನ್ನಡದ ಮೊದಲ ರುದ್ರ ನಾಟಕ ಯಾವುದು ಅಂತಲೂ ಕೂಡ ಕೇಳಿದ್ದಾರೆ. ಅದನ್ನ ಅಶ್ವತ್ಥಮ್ಮನ್ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್, ಮುಂದೆ ಹೋಗೋಣ. ಹೊಸಗನ್ನಡದ ಮೊದಲ ಸಾಮಾಜಿಕ ನಾಟಕ ಎಂದು ಚಾರಿತ್ರಿಕ ಮಹತ್ವ ಲಭಿಸಿದ ನಾಟಕ ಯಾವುದು ಅಂದರೆ ನೋಡಿ, ಹೊಸಗನ್ನಡದ ಮೊದಲ ಸಾಮಾಜಿಕ ನಾಟಕ ಎಂದು ಚಾರಿತ್ರಿಕ ಮಹತ್ವವನ್ನು ಸಾಮಾಜಿಕ ನಾಟಕ ಅಂತ ನೆನ್ಪಿಟ್ಕೊಳ್ಳಿ. ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಅಂತೇಳಿ. ಇದನ್ನ ಬರೆದಿರ್ತಕ್ಕಂಥವ್ರು ಯಾರು ಅಂದರೆ ವೆಂಕಟರಮಣ ಸೂರಿ ಅಂತೇಳಿ. ನೋಡಿ, ಸಾಮಾಜಿಕ ನಾಟಕ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ, ಅದನ್ನ ಬರೆದಿರ್ತಕ್ಕಂಥವ್ರು ವೆಂಕಟರಮಣ ಸೂರಿ ಅಂತೇಳಿ. ನೆಕ್ಸ್ಟ್, ಕನ್ನಡದ ಮೊದಲ ಸ್ವತಂತ್ರ ಐತಿಹಾಸಿಕ ಕಾದಂಬರಿ ಯಾವುದು ಅಂತ ಕೇಳಿದರೆ ಯದು ಮಹಾರಾಜ ಅಂತಕ್ಕಂಥದ್ದು ಐತಿಹಾಸಿಕ ಕಾದಂಬರಿ ಅಂತೇಳಿ. ಜಾನಪದದಲ್ಲಿ ಮೊದಲಿಗೆ PhD ಪಡೆದ ಕನ್ನಡಿಗ ಯಾರು ಅಂತ ಕೇಳಿದರೆ BS ಗದ್ದುಗಿಮಠ ಅಂತೇಳಿ. BS ಗದ್ದುಗಿಮಠ ಜಾನಪದ ಕ್ಷೇತ್ರದಲ್ಲಿ ಮೊದಲಿಗೆ PhDಯನ್ನು ಪಡೆದಂಥವ್ರು. ನೆಕ್ಸ್ಟ್, ಆಧುನಿಕ ಕನ್ನಡದ ಮೊದಲ ರುದ್ರನಾಟಕ. ನೋಡಿ, ಬಂತು ಮೇಲೆ ಹೇಳಿದ್ನಲ್ಲ, ಆಧುನಿಕ ಕನ್ನಡದ ಮೊದಲ ರುದ್ರನಾಟಕ ಯಾವುದು ಅಂದರೆ ಅಶ್ವತ್ಥಾಮನ್ ಬರೆದಿರ್ತಕ್ಕಂಥ ಯಾರು ಬರೆದಿರೋದು ಅಂದರೆ BM ಶ್ರೀಕಂಠಯ್ಯನವರು. ಇದನ್ನೊಂದು ನಾನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇದಾದ್ಮೇಲೆ ಕನ್ನಡದ ರತ್ನತ್ರಯರು ಯಾರು ಅಂತ ಹೇಳಿ ಸಾಕಷ್ಟು ಸಲ ಅಂದರೆ 3-4 ಸಲಕ್ಕಿಂತ ಜಾಸ್ತಿ ಕೇಳಿದ್ದಾರೆ ಪ್ರಶ್ನೆಯನ್ನ. ಪಂಪ, ಪೊನ್ನ, ರನ್ನ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕನ್ನಡದ ರತ್ನತ್ರಯರು ಪಂಪ, ಪೊನ್ನ, ರನ್ನ. ರತ್ನತ್ರಯರ ಗುಂಪಿಗೆ ಸೇರದವರು ಅಂತೇಳಿ ಮತ್ತೆ ಅದರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ,
ಮೇಲ್ ಗೊತ್ತಾಗುತ್ತೆ ಪಂಪ ಪೊನ್ನ ರನ್ನ, ಇಲ್ಲಿ ಜನ್ನ ಸೇರೋದಿಲ್ಲ, ಹಾಗಾಗಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇವ್ರನ್ನ ಬಾಯ್ಪಾಠ ಮಾಡ್ಕೊಳ್ಳಿ. ಕವಿ ಚಕ್ರವರ್ತಿಗಳು ನೀವೆರಡೂ ಕೂಡ ಕನ್ಫ್ಯೂಸ್ ಆಗುತ್ತೆ, ಹಂಗಾಗಿ ಒಟ್ಟಿಗೆ ಕೂಡ ಪ್ರಯತ್ನ ಮಾಡಿದ್ದೀನಿ. ರನ್ನ ಜನ್ನ ಪೊನ್ನ ಅಂತಕ್ಕಂಥವ್ರು ಕವಿ ಚಕ್ರವರ್ತಿಗಳು. ಕನ್ನಡದ ರತ್ನತ್ರಯರು ಪಂಪ ಪೊನ್ನ ರನ್ನ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ರನ್ನ ಜನ್ನ ಪೊನ್ನ ಕವಿ ಚಕ್ರವರ್ತಿಗಳು. ಓಕೆ, ಕವಿತಾ ಗುಣಾರ್ವಣ ಅಂತಕ್ಕಂಥ ಬಿರುದನ್ನು ಪಡೆದಿರ್ತಕ್ಕಂಥವ್ರು ಯಾರು ಅಂದರೆ ಪಂಪ. ಇದನ್ನು ಕೂಡ ಸಾಕಷ್ಟು ಸಲ ಕೇಳಿದ್ದಾರೆ. ಕವಿತಾ ಗುಣಾರ್ವಣ ಅಂತೇಳಿ. ನೆಕ್ಸ್ಟು ಪಂಪನ ಆಶ್ರಯದಾತ ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ, ಹರಿಕೇಸರಿ ಅಂತೇಳಿ. ಸ್ನೇಹಿತರೆ, ಇವೆಲ್ಲವೂ ಕೂಡ ಇಂದಿನ ಪರೀಕ್ಷೆಗಳಲ್ಲಿ ಕೇಳಿರುವಂಥದ್ದನ್ನೇ. ಹಾಗಾಗಿ ಕಡ್ಡಾಯ ಕನ್ನಡ ಪರೀಕ್ಷೆಗಳು ಅಥವಾ SD FD ಯಾವ ಪರೀಕ್ಷೆಯಲ್ಲಿ ಯಾವ ಥರ ಪ್ರಶ್ನೆ ಬೇಕಾದರೂ ಕೇಳೋದ್ರಿಂದ ಈ ಒಂದಷ್ಟನ್ನು ನೋಡ್ಕೊಂಡಿರಿ. ಪಂಪನು ತಾನು ಕಾವ್ಯದಲ್ಲಿ ಬಳಸಿದ್ದೇನೆಂದು ಹೇಳಿದ ಕನ್ನಡದ ಪ್ರಭೇದ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಪುಲಿಗೆರೆಯ ತಿರುಳುಗನ್ನಡ ಅಂತಕ್ಕಂಥದ್ದನ್ನು ಪಂಪ ತನ್ನ ಕಾವ್ಯಗಳಲ್ಲಿ ಏನು ಮಾಡಿದ್ದಾರೆ, ಬಳಸಿದ್ದಾರೆ. ಇದನ್ನು ಕೂಡ ಪ್ರಭೇದ ಯಾವುದು ಅಂದರೆ ಪುಲಿಗೆರೆಯ ತಿರುಳುಗನ್ನಡ ಅಂತೇಳಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಅಜಿತ ಪುರಾಣವು ಯಾವ ರೀತಿ ಗ್ರಂಥ ಅಂತೇಳಿ ಕೇಳಿದ್ದಾರೆ. ಅದು ಒಂದು ಲೌಕಿಕ ಗ್ರಂಥನ, ಧಾರ್ಮಿಕ ಗ್ರಂಥನ, ಕಾದಂಬರಿನ, ಸಣ್ಣ ಕಥೆನ ಅಂತೇಳಿ. ಅದು ಒಂದು ಧಾರ್ಮಿಕ ಕಾವ್ಯ ಆಗಿರುತ್ತೆ. ನೆಕ್ಸ್ಟು ಪಂಪನಿಗೆ ಸಂಬಂಧಿಸಿದ ಧಾರ್ಮಿಕ ಕಾವ್ಯವನ್ನು ಆಗಮಿಕ ಕಾವ್ಯ ಅಂತಲೂ ಕೂಡ ಕರೀತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪಂಪನಿಗೆ ಸಂಬಂಧಿಸಿದ ಶಾಸನ ಯಾವುದು ಅಂತ ಕೇಳಿದರೆ, ಶಾಸನಗಳ ಮೇಲೆ ಒಂದು ವಿಡಿಯೋ ಮಾಡ್ತೀನಿ, ಆದರೂ ಇಲ್ಲೊಂದು ಚೂರು ಮಾಹಿತಿ ಇರಲಿ ಅಂತೇಳಿ ಅಷ್ಟೇ ಆಗಲೇ ಬಂದಿದೆ. ಕುರ್ಕ್ಯಾಲ ಶಾಸನ ಅಂತೇಳಿ ಪಂಪನಿಗೆ ಸಂಬಂಧಿಸಿದ ಶಾಸನ, ಕುರ್ಕ್ಯಾಲ ಶಾಸನ. ಪಂಪ ಭಾರತಕ್ಕಿರುವ ಮತ್ತೊಂದು ಹೆಸರು ವಿಕ್ರಮಾರ್ಜುನ ವಿಜಯ. ಪಂಪ ಭಾರತಕ್ಕಿರ್ತಕ್ಕಂಥ ಮತ್ತೊಂದು ಹೆಸರು ಯಾವುದು ಅಂದರೆ ವಿಕ್ರಮಾರ್ಜುನ ವಿಜಯಂ ಅಂತೇಳಿ. ಎನ್ನ ನುಡಿ ಟಾಟಾ ಡಾಡಾಣ ಅಂತ ಹೇಳಿದಂಥ ಕವಿ ಯಾರು ಅಂದರೆ ಪಂಪ, ಆದಿಕವಿ. ಎನ್ನ ನುಡಿ ಟಾಟಾ ಡಾಡಂ, ಪಂಪ ಕವಿಯು ಮಾಡಿನಲ್ಲಿರುವ ಧ್ವನಿ ಪ್ರಭೇದ ಯಾವುದು ಅಂದರೆ ವರ್ಣಧ್ವನಿ ಅಂತೇಳಿ. ಓಕೆನಾ, ಈ ರೀತಿ ಪ್ರಶ್ನೆಯನ್ನು ಕೇಳಿದರೆ ಆ ಟಾಟಾ ಡಾಡಾಣ ಅನ್ನೋದು ಯಾವ ರೀತಿ ಧ್ವನಿ ಪ್ರಭೇದ ಅಂತೇಳಿ ಅದನ್ನು ವರ್ಣಧ್ವನಿ ಪ್ರಭೇದ ಅಂತೇಳಿ ಕರೀತಾರೆ. ಇದನ್ನು ಹೇಳಿರ್ತಕ್ಕಂಥದ್ದು ಪಂಪ ಕವಿ. ನೆಕ್ಸ್ಟು ಕುಲುಮಂತು ಎಂಬುದು ಯಾವ ಕಾವ್ಯದಲ್ಲಿದೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದರೆ, ಕುಲಮಂತು ಅಂತಕ್ಕಂಥದ್ದು ಅದು ಪಂಪ ಬರೆದಿರ್ತಕ್ಕಂಥ ಅವನ ಕೃತಿಯಿಂದ ಆಯ್ದಿರ್ತಕ್ಕಂಥ ಕಾವ್ಯದಲ್ಲಿ ಯಾರ ಕಾವ್ಯದಲ್ಲಿ ಅಂದರೆ ಪಂಪನ ಕಾವ್ಯದಲ್ಲಿ ಬಂದಿರುವಂಥದ್ದು. ಪಂಪ ಭಾರತದ ಕೃತಿಯನ್ನು ಮೊದಲು ಪರಿಷ್ಕರಿಸಿ ಪ್ರಕಟಿಸಿದವರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಪಂಪ ಭಾರತ ಕೃತಿಯನ್ನು ಮೊದಲು ಪರಿಷ್ಕರಿಸಿ ಪ್ರಕಟಿಸಿದವರು ಯಾರು ಅಂತ ಕೇಳಿದ್ದಾರೆ. BL ರೈಸ್ ಅಂತಕ್ಕಂಥವ್ರು ಅದನ್ನೇನು ಮಾಡಿದ್ದಾರೆ, ಮೊದಲು ಪರಿಷ್ಕರಿಸಿ ಪ್ರಕಟಣೆಯನ್ನು ಮಾಡಿದ್ದಾರೆ. ನೆಕ್ಸ್ಟ್ ಹೀಗೆ ನೋಡ್ಕೊಳ್ತಾ ಹೋಗಿ ಸಾಹಿತ್ಯದ ಮೇಲೆ ಇರುವಂಥ ಪ್ರಶ್ನೆಗಳು. ರನ್ನನ ಕೃತಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ ಯಾವುದು ಅಂದರೆ ರನ್ನ ಗದಾಯುದ್ಧ ಅಂತಕ್ಕಂಥದ್ದು. ರನ್ನನಿಗೆ ಆಶ್ರಯ ನೀಡಿದ ಅರಸ ಯಾರು ಅಂದರೆ ಸತ್ಯಾಶ್ರಯ ಇರಿವ ಬೆಡಗಂ ಅಂತೇಳಿ. ಸತ್ಯಾಶ್ರಯ ಇರುವ ಬೆಡಗಂ ಅಂತ ಚಾಲುಕ್ಯ ಮನೆತನಕ್ಕೆ ಸೇರಿದಂಥ ರಾಜ ಆಗಿರ್ತಾರೆ ಇವರು. ನೆಕ್ಸ್ಟ್ ರನ್ನ ಕವಿಯಿಂದ ದಾನ ಚಿಂತಾಮಣಿ ಎಂಬ ಪ್ರಶಂಸೆಗೆ ಪಾತ್ರರಾದ ಜೈನ ಮಹಿಳೆ ಯಾರು ಅಂತ ಕೇಳಿದ್ದಾರೆ, ಅತ್ತಿಮೊಬ್ಬೆ. ನೋಡಿ, ಇದರಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಹಿಂದೆ ಮುಂದೆ ಬೇಕಾದ್ರೂ ಮಾಡ್ಬೋದು. ಓಕೆ, ಯಾವ ಧರ್ಮದಕ್ಕೆ ಸೇರಿದವರು ಅಂದರೆ ಜೈನ ಧರ್ಮಕ್ಕೆ ಸೇರಿದಂಥವ್ರು ಯಾರು, ಅತ್ತಿಮೊಬ್ಬೆ. ಅವ್ರನ್ನ ದಾನ ಚಿಂತಾಮಣಿ ಅಂತೇಳಿ ಕರೀತಾರೆ. ಯಾರು ಅವ್ರನ್ನ ದಾನ ಚಿಂತಾಮಣಿ ಅಂತ ಕರೆದ್ರು ಅಂತಂದರೆ ರನ್ನ ಕವಿ ಬರೆದ ಧಾರ್ಮಿಕ ಕಾವ್ಯ ಯಾವುದು ಅಂತ ಕೇಳಿದ್ದಾರೆ, ಅಜಿತ ತೀರ್ಥಂಕರ ಪುರಾಣ. ಧಾರ್ಮಿಕ ಕೃತಿ ಯಾವುದು, ಅಜಿತ ತೀರ್ಥಂಕರ ಪುರಾಣ. ನೀರೊಳಗಿರ್ದುಂ ಬೆಮರ್ತ ನುರಾಗ ಪತಾಕಂ, ಈ ವಾಕ್ಯ ಹೇಳಿದವರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಅಂದರೆ ದುರ್ಯೋಧನ ನೀರೊಳಗಡೆ ಇದ್ದರೂ ಕೂಡ ಬೆವರ್ತಾ ಇರ್ತಾನೆ ಅಂತಕ್ಕಂಥ ನಾವು ಕಥೆಯೆಲ್ಲ ಕೇಳಿರ್ತೀವಿ. ಹಾಗೆ ಅದನ್ನು ಹೇಳಿದಂಥವ್ರು ಯಾರು ಅಂದರೆ ರನ್ನ ಹೇಳಿರ್ತಕ್ಕಂಥದ್ದು. ಸಿಂಹಾವಲೋಕನ ಕ್ರಮದಲ್ಲಿ ಮಹಾಭಾರತ ಕುರಿತು ಕಾವ್ಯ ಬರೆದವರು ಯಾರು ಅಂತ ಕೇಳಿದ್ದಾರೆ, ರನ್ನ. ಸಿಂಹಾವಲೋಕನ ಕ್ರಮದಲ್ಲಿ ಮಹಾಭಾರತ ಕುರಿತು ಕಾವ್ಯವನ್ನು ಬರೆದಂಥವರು ರನ್ನ. ಸಗರ ಚಕ್ರವರ್ತಿಯ ಚರಿತ್ರೆಯನ್ನುಳ್ಳ ಗ್ರಂಥ ಯಾವುದು ಅಂತ ಹೇಳಿ ಕೇಳಿದ್ದಾರೆ, ಅಜಿತ ಪುರಾಣ. ಅದು ರನ್ನ ಬರೆದಿರ್ತಕ್ಕಂಥದ್ದು. ನೆಕ್ಸ್ಟು ಮುಂದೆ ಹೋಗೋಣ ಬನ್ನಿ. ಮಾರಿದೇವತೆಯ ವರ್ಣನೆ ಈ ಕಾವ್ಯದಲ್ಲಿದೆ ಅಂತ ಹೇಳಿ ಕೇಳಿದ್ದಾರೆ. ಮಾರಿದೇವತೆಯ ವರ್ಣನೆ ಈ ಕಾವ್ಯದಲ್ಲಿದೆ, ಯಶೋಧರ ಚರಿತೆ ಅಂತಕ್ಕಂಥದ್ರಲ್ಲಿದೆ. ಹೊಯ್ಸಳರ ವೀರಬಲ್ಲಾಳನಿಂದ ಚಕ್ರವರ್ತಿ ಬಿರುದು ಪಡೆದ ಕವಿ ಯಾರು ಅಂದರೆ ಜನ್ನ. ಹೊಯ್ಸಳರು ಬರ್ತಾರಲ್ಲ, ಅವರ ವೀರಬಲ್ಲಾಳ ರಾಜನಿಂದ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಂಥವ್ರು ಯಾರು ಅಂದರೆ ಜನ್ನ. ಕಾಳಿದಾಸನಿಗೆ ನೂರ್ಮುಡಿಯಾಗಿ ಕಾವ್ಯ ರಚಿಸುತ್ತೇನೆ ಎಂದು ಹೇಳಿಕೊಂಡ ಕವಿ ಯಾರು ಅಂತೇಳಿ. ಕಾಳಿದಾಸನಿಗೆ ನೂರ್ಮಡಿಯಾಗಿ, ಅವನಿಗಿಂತ 100 ಪಟ್ಟು ಹೆಚ್ಚಾಗಿ ಕಾವ್ಯವನ್ನು ರಚಿಸ್ತೇನೆ ಅಂತ ಹೇಳ್ಕೊಂಡಂಥ ಕವಿ ಯಾರು ಅಂದರೆ ಪೊನ್ನ. ಚೆನ್ನಾಗಿ ನೆನ್ಪಿಟ್ಕೊಳ್ತಾರೋದನ್ನೆಲ್ಲ. ನೆಕ್ಸ್ಟು ಕರುಳುಗಳ ಸವಣ ಎಂಬ ಬಿರುದಾಂಕಿತ ಯಾರು ಅಂದರೆ ಪೊನ್ನ. ಕರುಳುಗಳ ಸವಣ ಅಂತೇಳಿ ಯಾರನ್ನ ಕರೀತಾರೆ ಅಂದರೆ ಪೊನ್ನನ ಕರೀತಾರೆ. ಪುರಾಣ ಚೂಡಾಮಣಿ ಎಂದು ಹೆಸರು ಪಡೆದ ಕೃತಿ ಶಾಂತಿ ಪುರಾಣ. ಅದು ಕೂಡ ಪೊನ್ನಂದೇ. ಪುರಾಣ ಚೂಡಾಮಣಿ ಎಂಬ ಕೃತಿ ಶಾಂತಿ ಪುರಾಣ ಅಂತಕ್ಕಂಥದ್ದು ಹೆಸರು ಪಡೆದ ಕೃತಿ ಶಾಂತಿ ಪುರಾಣ. ನೆಕ್ಸ್ಟ್
ಕುರಿತದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಪರಿಣಿತ ಮತಿಗಳಂದ್ರೆ ಯಾರು ಅಂದ್ರೆ ಇಲ್ಲಿ ಪಾಮರರು, ಪಂಡಿತರು, ವಿದ್ವಾಂಸರು ಅಂತೆಲ್ಲ ಬರ್ತಾರೆ. ಇಲ್ಲಿ ಪರಿಣಿತ ಮತಿಗಳಂದ್ರೆ ಪಾಮರರು ಅಂತೇಳಿ. ಅಂದ್ರೆ ಇದು ಎಲ್ಲಿ ಹೇಳಿದೆ ಅಂದ್ರೆ ಕವಿರಾಜ ಮಾರ್ಗದಲ್ಲಿನ ಹೇಳಿಕೆಯಾಗಿದೆ. ಕುರಿತದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳೆಂಬ ಹೇಳಿಕೆ ಯಾವ ಕಾವ್ಯದಲ್ಲಿದೆ ಅಂದ್ರೆ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಬರೆದಿರ್ತಕ್ಕಂಥ ನಿಮಗೆ ಗೊತ್ತಿದೆ ಶ್ರೀ ವಿಜಯ ಅಂತೇಳಿ. ನೆಕ್ಸ್ಟು ಕನ್ನಡದಲ್ಲಿ ದಕ್ಷಿಣೋತ್ತರ ಮಾರ್ಗಗಳಿವೆ ಎಂದು ಹೇಳಿದ ಕವಿ ಯಾರು ಅಂದರೆ ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಹೇಳಿರುವಂತಕ್ಕಂಥದ್ದು. ಇದನ್ನು ಕೂಡ ಇಂದ ಕೇಳಿದ್ದಾರೆ. ಕನ್ನಡದ ಅಲಂಕಾರ ಗ್ರಂಥಗಳಲ್ಲಿ ಪ್ರಾಚೀನವಾದದ್ದು ಕವಿರಾಜ ಮಾರ್ಗ ಗೊತ್ತಿದೆ ನಿಮಗೆ. ಅಭಿಮಾನಿ ಗಳುತ್ಯುಗ್ರರ್ ಅಂತೇಳಿ, ಅಭಿಮಾನಿ ಗಳುತ್ಯುಗ್ರರ್ ಅಂತಕ್ಕಂಥ ಹೇಳಿರ್ತಕ್ಕಂಥ ಮಾತು ಯಾವ ಕೃತಿಯಲ್ಲಿದೆ ಅಂತಂದರೆ ಕವಿರಾಜ ಮಾರ್ಗದಲ್ಲಿದೆ. ನೆಕ್ಸ್ಟ್ ರತ್ನಾಕರ ವರ್ಣಿಯ ಕೃತಿ ಭರತೇಶ ವೈಭವ, ಇದು ಸಾಂಗತ್ಯ ಕೃತಿ ಕೇಳಿದರೆ. ಭರತೇಶ ವೈಭವ ಯಾವ ರೀತಿಯ ಕೃತಿ ಅಂತೇಳಿ, ಅದು ಸಾಂಗತ್ಯ ಕೃತಿಯಾಗಿದೆ. ಅದನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂದರೆ ರತ್ನಾಕರ ವರ್ಣಿ ಭರತೇಶ ವೈಭವ. ಇಲ್ಲಿ ಭರತ ಬಾಹುಬಲಿಯ ವರ್ಣನೆ ಇರುತ್ತೆ ಆ ಕಾವ್ಯದಲ್ಲಿ. ನೆಕ್ಸ್ಟ್ ಅಕ್ರೂರ ಚರಿತೆ ಕಾವ್ಯವನ್ನು ಬರೆದವರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಸೋಮನಾಥ ಕವಿ. ಈ ಅಕ್ರೂರ ಚರಿತೆ ಅಂತಕ್ಕಂಥದ್ದು ಶ್ರೀಕೃಷ್ಣನ ಕೊಲ್ಲೋದಕ್ಕೆ ಬಂದಂಥ ಒಬ್ಬ ವ್ಯಕ್ತಿಯ ಕಥೆಯಾಗಿರುತ್ತೆ. ಅಕ್ರೂರ ಚರಿತೆ ಅಂತಕ್ಕಂಥದ್ದು ಈ ಕಾವ್ಯನ ಬರೆದವರು ಸೋಮನಾಥ ಕವಿ. ನೆಕ್ಸ್ಟ್ ಮುಂದೆ ಹೋಗೋಣ. ವಡ್ಡಾರಾಧನೆ ಇದು ಯಾರ ಗದ್ಯ ಕೃತಿ ಅಂತ ಹೇಳಿ ಕೇಳಿದ್ದಾರೆ. 2 ಸಲ 3 ಸಲದ ಮೇಲೆ ಕೇಳಿದ್ದಾರೆ. ಶಿವಕೋಟ್ಯಾಚಾರ್ಯ ವಡ್ಡಾರಾಧನೆ, ಅದು ಶಿವಕೋಟ್ಯಾಚಾರ್ಯ ಬರೆದಿರ್ತಕ್ಕಂಥ ಕೃತಿಯಾಗಿದೆ. ನೆಕ್ಸ್ಟ್ ಕರ್ನಾಟಕ ಕಾದಂಬರಿಯನ್ನು ಬರೆದವರು ಆಲ್ರೆಡಿ ಹೇಳಿದ್ವಿ, 1ನೇ ನಾಗವರ್ಮ. ಚಂದೋಂಬುದಿಯನ್ನು ರಚಿಸಿದವರು 1ನೇ ನಾಗವರ್ಮ. ಭಾಷಾಭೂಷಣದ ಕರ್ತೃ 2ನೇ ನಾಗವರ್ಮ. ನೆಕ್ಸ್ಟ್ ಕೇಶಿರಾಜ ಬರೆದ ವ್ಯಾಕರಣ ಕೃತಿ ಶಬ್ದಮಣಿ ದರ್ಪಣ, 2-3 ಸಲ ಕೇಳಿದ್ದಾರೆ. ಲಿಂಗ 9 ತೆರಂ ಎಂದು ಹೇಳಿದ ವ್ಯಾಕರಣಕಾರ ಯಾರು ಅಂತೇಳಿ, ಲಿಂಗದಲ್ಲಿ 9 ಥರದಲ್ಲಿದ್ದಾವೆ ಅಂತ ಹೇಳಿದ ವ್ಯಾಕರಣಕಾರ ಯಾರು ಅಂತಂದರೆ ಕೇಶಿರಾಜ, ಅವರ ಕೃತಿ ಶಬ್ದಮಣಿ ದರ್ಪಣ. ಕನ್ನಡದ ಜೈಮಿನಿ ಭಾರತದ ಕರ್ತೃ ಲಕ್ಷ್ಮೀಶ. ಜೈಮಿನಿ ಭಾರತದ ಕರ್ತೃ ಯಾರು ಅಂದರೆ ಲಕ್ಷ್ಮೀಶ. ಕರ್ನಾಟ ಕವಿ ಚೂತವನ ಚೈತ್ರ ಎಂದು ಹೇಳಿಕೊಂಡ ಕವಿ ಯಾರು ಅಂದರೆ ಲಕ್ಷ್ಮೀಶ. ಕರ್ನಾಟ ಕವಿ ಚೂತವನ ಚೈತ್ರ ಅಂತ ಹೇಳಿಕೊಂಡ ಕವಿ ಯಾರು ಅಂದರೆ ಲಕ್ಷ್ಮೀಶ. ಲಕ್ಷ್ಮೀಶನ ಕೃತಿ ಜೈಮಿನಿ ಭಾರತ. ನೆಕ್ಸ್ಟ್ ಕರ್ನಾಟಕ ಕವಿ ಚೂತವನ ಚೈತ್ರ ಎಂದು ಬಿರುದಾಂಕಿತ ಕವಿ ಮತ್ತೆ ಕೇಳಿದ್ದಾರೆ ಲಕ್ಷ್ಮೀಶ. ನೆಕ್ಸ್ಟ್ ವಿಡಂಬನಾ ಕವಿ ಎಂದೇ ಪ್ರಖ್ಯಾತರಾದವರು ಬ್ರಹ್ಮಶಿವ, ಇವರ ಕೃತಿ ಸಮಯ ಪರೀಕ್ಷೆ, ಇದನ್ನು ಕೂಡ ಕೇಳಿದ್ದಾರೆ. ವಿಡಂಬನಾ ಕವಿ ಅಂತೇಳಿ ಅವರು ಪ್ರಸಿದ್ಧರಾಗಿದ್ದಾರೆ ಬ್ರಹ್ಮಶಿವ. ನೆಕ್ಸ್ಟ್ ಚಂದ್ರರಾಜ ರಚಿತ ಕೃತಿ ಯಾವುದು ಅಂದರೆ ಮದನ ತಿಲಕ ಕೇಳಿದ್ದಾರೆ. ಚಂದ್ರರಾಜ ರಚಿತ ಕೃತಿ ಮದನ ತಿಲಕ ಅಂತೇಳಿ. ನೆಕ್ಸ್ಟ್ ಪಂಚತಂತ್ರ ರಚನೆ ಮಾಡಿರ್ತಕ್ಕಂಥವ್ರು ಕನ್ನಡದಲ್ಲಿ ದುರ್ಗಸಿಂಹ. ಕಾಲನು ಕೂಡ ಕೇಳಿದ್ದಾರೆ. 1031 ಕ್ರಿಸ್ತಶಕ 1031ರಲ್ಲಿ ಚಂಪು ಕಾವ್ಯದಲ್ಲಿ ರಚನೆಯಾಗಿರ್ತಕ್ಕಂಥದ್ದು ಯಾವುದು ಪಂಚತಂತ್ರ. ಚಂಪು ಕಾವ್ಯ ಅಂದರೆ ಗೊತ್ತಿದೆ ನಿಮಗೆ, ಗದ್ಯ ಮತ್ತು ಪದ್ಯ ಎರಡನ್ನೂ ಕೂಡ ಒಳಗೊಂಡು ರಚನೆಯಾಗಿರ್ತಕ್ಕಂಥದ್ದೇ ಚಂಪು ಕಾವ್ಯ. ನೆಕ್ಸ್ಟು ಚಾಲುಕ್ಯರ ಜಗದೇಕಮಲ್ಲನ ಬಳಿ ದಂಡನಾಯಕನಾಗಿದ್ದ ಕವಿ ಯಾರು ಅಂದರೆ ದುರ್ಗಸಿಂಹ. ಚಾಲುಕ್ಯರ ಜಗದೇಕಮಲ್ಲನ ಬಳಿ ದಂಡನಾಯಕನಾಗಿದ್ದಂಥ ಕವಿ ದುರ್ಗಸಿಂಹ. ದುರ್ಗಸಿಂಹನ ಕೃತಿ ಪಂಚತಂತ್ರ. ನೆಕ್ಸ್ಟು ಮುದ್ರಾ ಮಂಜುಷ ಕೃತಿಗೆ ಮೂಲ ಆಕರ ಯಾವುದು ಅಂತ ಕೇಳಿದರೆ ಮುದ್ರಾ ರಾಕ್ಷಸ. ನೆಕ್ಸ್ಟ್ ಭರತೇಶ ವೈಭವ ಕಾವ್ಯ ಇರುವುದು ಸಾಂಗತ್ಯದಲ್ಲಿ. ತ್ಯಾಗ ಭೋಗಗಳ ಸಮನ್ವಯವನ್ನು ಸಾಧಿಸಿದ ಕಾವ್ಯ ಯಾವುದು ಅಂದರೆ ಭರತೇಶ ವೈಭವ ರತ್ನಾಕರ ವರ್ಣಿ, ಆಲ್ರೆಡಿ ಹೇಳಿದ್ವಿ. ತ್ಯಾಗ ಭೋಗ ಅಲ್ಲಿ ಭರತನ ಬಗ್ಗೆ ಬಾಹುಬಲಿಯ ಬಗ್ಗೆ ವಿವರಣೆ ಇರ್ತಕ್ಕಂಥದ್ದು. ನೆಕ್ಸ್ಟು ತೆಲುಗಿನ ವೇಮನ, ತಮಿಳಿನ ತಿರುವಳ್ಳುವರ್ಗೆ ಸಮಾನವಾದ ಕನ್ನಡದ ಕವಿ ಯಾರು ಅಂತ ಕೇಳಿದರೆ ಸರ್ವಜ್ಞ. ಅವರು ತೆಲುಗಿನ ವೇಮನ ಮತ್ತು ತಿರುವಳ್ಳುವರ್ ಇವರ ಕಾಲದ ಸಮಕಾಲೀನರಾಗಿರ್ತಾರೆ ಸರ್ವಜ್ಞ ಕವಿಗಳು. ನೆಕ್ಸ್ಟು ಭಾಮಹ ರಚಿಸಿದ ಅಲಂಕಾರ ಗ್ರಂಥ ಯಾವುದು ಅಂತ ಕೇಳಿದರೆ ಕಾವ್ಯಾಲಂಕಾರ ಅಂತೇಳಿ. ಮನಸೋಲ್ಲಾಸ ಗ್ರಂಥವನ್ನು ರಚಿಸಿದವರು 3ನೇ ಸೋಮೇಶ್ವರ. ಮನಸೋಲ್ಲಾಸ ಇವ್ರನ್ನ ಸರ್ವಜ್ಞ ಚಕ್ರವರ್ತಿ ಅಂತಲೂ ಕೂಡ ಕರೀತಾರೆ. ಯಾರನ್ನ 3ನೇ ಸೋಮೇಶ್ವರನ ನೆನ್ಪಿಟ್ಕೊಳ್ಳಿ. ಅಮರಕೋಶಕ್ಕೆ ಕನ್ನಡ ವ್ಯಾಖ್ಯಾನ ಬರೆದವರು ಯಾರು ಅಂದರೆ ಸಂಸ್ಕೃತದಲ್ಲಿ ಅಮರಕೋಶ ಅಮರಸಿಂಹ ಬರೀತಾರೆ ಅಮರಕೋಶ. ಅದಕ್ಕೆ ಕನ್ನಡ ವ್ಯಾಖ್ಯಾನವನ್ನು ಬರೆದಂಥವ್ರು ಯಾರು ಅಂದರೆ ನಾಚಿರಾಜ ಅಂತೇಳಿ. ಕೃತಿ ನಾಚರಾಜೀಯ ಅಂತೇಳಿ. ಅಮರಕೋಶ ಅಮರಸಿಂಹ, ಅಮರಸಿಂಹ ಬರೆದಿರ್ತಕ್ಕಂಥದ್ದು ಅಮರಕೋಶ. ಅದೇ ಥರ ನಾಚಿರಾಜ ಬರೆದಿರ್ತಕ್ಕಂಥದ್ದು ನಾಚಿರಾಜೀಯ. ಇದನ್ನೊಂದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಶೃಂಗಾರ ರಸವೊಂದನ್ನೇ ನಿರೂಪಿಸುವ ಕನ್ನಡದ ಕಾವ್ಯ ಯಾವುದು ಅಂತ ಹೇಳಿದರೆ ರಸಗಳಲ್ಲಿ ಬರುತ್ತೆ, ನವರಸಗಳಲ್ಲಿ. ಇದರಲ್ಲಿ ಶೃಂಗಾರ ರಸವೊಂದನ್ನೇ ನಿರೂಪಿಸುವ ಕನ್ನಡದ ಕಾವ್ಯ ನೇಮಿಚಂದ್ರನ ಲೀಲಾವತಿ ಪ್ರಬಂಧ ಅಂತೇಳಿ. ನೇಮಿಚಂದ್ರನ ಲೀಲಾವತಿ ಪ್ರಬಂಧ ಅಂತೇಳಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ರಗಳೆ ಕವಿ ಎಂದು ಪ್ರಸಿದ್ಧರಾದವರು ರಾಘವಾಂಕ, ಬಸವಣ್ಣ, ಲಕ್ಷ್ಮೀಶ ಅಂತ ಕೇಳಿದ್ದಾರೆ. ಹರಿಹರ ಇಲ್ಲಿ ರಗಳೆಯ ಕವಿ ಅಂತ ಹೇಳಿ ಪ್ರಸಿದ್ಧರಾದಂಥವ್ರು ಹರಿಹರ. ರಗಳೆ ಎಂಬ ವಿಶೇಷ ಛಂದಸ್ಸಿನ ಪ್ರಕಾರವನ್ನು ಕನ್ನಡಕ್ಕೆ ಪರಿಚಯ ಮಾಡಿದಂಥವ್ರು ಹರಿಹರ ಕವಿಯಾಗಿದ್ದಾರೆ. ಹರಿಹರನ ಗಿರಿಜಾ ಕಲ್ಯಾಣ ಒಂದು ಚಂಪು ಕಾವ್ಯ ಆಗಿದೆ. ನೋಡಿ ಕನ್ಫ್ಯೂಸ್ ಮಾಡೋ ಥರ ಕೇಳ್ತಾನೆ. ನಾವು ಹರಿಹರನ ಗಿರಿಜಾ ಕಲ್ಯಾಣ ಅಂತಿದ್ದಂಗೆ ಹರಿಹರ ಅಂದರೆ ರಗಳೆ ಕವಿ ಅನ್ಕೊಂಡ್ಬಿಡ್ತೀವಿ, ರಗಳೆ ಅನ್ಕೊಂಡ್ಬಿಡ್ತೀವಿ. ಅಲ್ಲ, ಅದೊಂದು ಚಂಪು ಕಾವ್ಯ. ಆಲ್ರೆಡಿ ಗೊತ್ತು, ಚಂಪು ಅಂದರೆ ಗದ್ಯ ಮತ್ತು ಪದ್ಯ ಎರಡೂ ಕೂಡ
ಮಿಶ್ರಿತವಾಗಿ ರಚನೆ ಇರತಕ್ಕಂಥ ಕಾವ್ಯ. ಕಾವ್ಯಂ ತಾನಿದು ನವರಸ ಸೇವ್ಯಂ ಕಾವ್ಯಂ ತಾನಿದು ನವರಸ ಸೇವ್ಯಂ ಎಂದು ಹೊಗಳಿರುವ ಕಾವ್ಯ ಗಿರಿಜಾ ಕಲ್ಯಾಣ ಹರಿಹರ ಬರೆದಿರ್ತಕ್ಕಂಥದ್ದು. ಉಭಯ ಕವಿ ಕಮಲ ರವಿ ಎಂಬ ಬಿರುದು ಇದ್ದದ್ದು ರಾಘವಾಂಕನಿಗೆ. ಗಾಥಾ ಸಪ್ತಸತಿ ಆಲ ಮಹಾರಾಜ ಶಾತವಾಹನರಿಗೆ ಸಂಬಂಧಪಟ್ಟಿದ್ದು. ಈ ಕೃತಿ ಯಾವ ಭಾಷೆಯಲ್ಲಿ ರಚನೆಯಾಗಿದೆ ಅಂದರೆ ಪ್ರಾಕೃತ ಭಾಷೆಯಲ್ಲಿ ರಚನೆಯಾಗಿದೆ. ಸಾಕಷ್ಟು ಸಲ ಈ ಪ್ರಶ್ನೆಯನ್ನು ಕೇಳಿದರೆ. ಆಲಾರಾಮ್ ಮಹಾರಾಜ ಬರೆದಿರ್ತಕ್ಕಂಥದ್ದು ಗಾಥಾ ಸಪ್ತಸತಿ ಪ್ರಾಕೃತ ಭಾಷೆ. ಸಂಸ್ಕೃತ ಕನ್ನಡ ಯಾವ ಭಾಷೆ ಅಂತ ಕೇಳ್ತಾರೆ, ಹಾಗಾಗಿ ಅದು ಪ್ರಾಕೃತ ಭಾಷೆಯಲ್ಲಿ ರಚನೆಯಾಗಿರ್ತಕ್ಕಂಥದ್ದು. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳಿ ಕರೆಸ್ಕೊಂಡಂಥವ್ರು ಯಾರು ಅಂದರೆ ಕುಮಾರವ್ಯಾಸ. ಅವ್ರನ್ನ ಗದುಗಿನ ನಾರಾಯಣಪ್ಪ ಅಂತ ಹೇಳಿ ಕರೀತಾರೆ. ಬರೀ ನಾರಾಯಣಪ್ಪ ಅಂತಲೂ ಕೇಳಿದ್ದಾರೆ, ಗದುಗಿನ ನಾರಾಯಣಪ್ಪ ಅಂತಲೂ ಕೂಡ ಕೇಳಿದ್ದಾರೆ, ಕುಮಾರವ್ಯಾಸ ಅಂತಲೂ ಕೂಡ ಕೇಳಿದ್ದಾರೆ. ಹಾಗಾಗಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ. ತಿಳಿಯ ಹೇಳುವೆ ಕೃಷ್ಣ ಕಥೆ ಏನು ಎಂದು ಹೇಳಿದ ಕವಿ ಯಾರು ಅಂದರೆ ನಾರಾಯಣಪ್ಪ ಅಂತ ಹೇಳಿ ಅವರೇನೇ ಕುಮಾರವ್ಯಾಸರೇ. ತಿಳಿಯ ಹೇಳುವೆ ಕೃಷ್ಣ ಕಥೆ ಏನು ಅಂತ ಹೇಳಿರ್ತಕ್ಕಂಥ ಕವಿ ಕೂಡ ಕುಮಾರವ್ಯಾಸ. ಕುಮಾರವ್ಯಾಸನು ತನ್ನನ್ನು ಹೀಗೆ ಕರೆದುಕೊಂಡಿದ್ದಾನೆ, ಲಿಪಿಕಾರ ಅಂತ ಹೇಳಿ ಕರ್ಕೊಂಡಿದ್ದಾರೆ ಕುಮಾರವ್ಯಾಸ ತನ್ನನ್ನು ತಾವು. ನೆಕ್ಸ್ಟು ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಬರೆದವರು ಯಾರು ಅಂದರೆ ಕುಮಾರವ್ಯಾಸ. ನೆಕ್ಸ್ಟ್ ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳಿದ ನೋಡಿ. ಅಭಿನವ ಪಂಪ ಎಂದು ಬಿರುದು ಪಡೆದಂಥ ಕವಿ ಯಾರು ಅಂದರೆ ನಾಗಚಂದ್ರ. ಅಭಿನವ ಪಂಪ ಅಂತೇಳಿ ಬಿರುದನ್ನು ಪಡೆದವರು ನಾಗಚಂದ್ರ. ನಾಗಚಂದ್ರನ ಕಾಲ 11ನೇ ಶತಮಾನ, ಇದನ್ನು ಕೂಡ ಕೇಳಿದ್ದಾರೆ. ನೆಕ್ಸ್ಟು ಬನವಾಸಿಯ ವರ್ಣನೆ ಈ ಕಾವ್ಯದಲ್ಲಿದೆ ಅಂತ ಹೇಳಿದರೆ ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಬನವಾಸಿಯ ವರ್ಣನೆ ಇದೆ. ಯಾಕೆಂದರೆ ಸ್ನೇಹಿತರೆ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ, ಬರೀ ಕೃತಿಗಳನ್ನ ಕೇಳ್ತಾ ಇಲ್ಲ, ಅದ್ರ ಒಳಗಡೆಯಿಂದ ಏನು ಮಾಡ್ತಾರೆ ಪ್ರಶ್ನೆಗಳನ್ನ ಹೆಕ್ಕಿ ತೆಗಿತಾ ಇದ್ದಾರೆ. ಹಾಗಾಗಿ ಈ ಥರದ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಇರುತ್ತೆ, ನೋಡ್ಕೊಳ್ಳಿ. ಬನವಾಸಿಯ ವರ್ಣನೆ ಈ ಕಾವ್ಯದಲ್ಲಿದೆ ಅಂದರೆ ವಿಕ್ರಮಾರ್ಜುನ ವಿಜಯದಲ್ಲಿದೆ, ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ. ಪಂಪರಾಮಾಯಣವೆಂದು ಪ್ರಸಿದ್ಧವಾದಂಥ ಕೃತಿ ಯಾವುದಂದರೆ ರಾಮಚಂದ್ರ ಚರಿತ ಪುರಾಣ ಅಂತೇಳಿ. ಪಂಪರಾಮಾಯಣವೆಂದು ಪ್ರಸಿದ್ಧವಾದ ಕೃತಿ ರಾಮಚಂದ್ರ ಚರಿತ ಪುರಾಣ ಅಂತೇಳಿ. ಜೈನ ರಾಮಾಯಣ ಪರಂಪರೆಯಲ್ಲಿ ಬಂದ ಕನ್ನಡದ ಕಾವ್ಯ ಯಾವುದು ಅಂತಂದರೆ ಪಂಪರಾಮಾಯಣ. ಜೈನ ರಾಮಾಯಣ ಪರಂಪರೆಯಲ್ಲಿ ಬಂದ ಕನ್ನಡದ ಕಾವ್ಯ ಪಂಪರಾಮಾಯಣ. ನಂಜುಂಡ ಕವಿಯ ಕುಮಾರರಾಮನ ಸಾಂಗತ್ಯಕ್ಕಿರುವ ಮತ್ತೊಂದು ಹೆಸರು ಏನು ಅಂತ ಕೇಳಿದರೆ ರಾಮನಾಥ ಚರಿತೆ ಅಂತಕ್ಕಂಥದ್ದು ಕುಮಾರರಾಮನ ಸಾಂಗತ್ಯಕ್ಕೆ ಇರ್ತಕ್ಕಂಥ ಮತ್ತೊಂದು ಹೆಸರಾಗಿದೆ. ವಶಿಷ್ಠ ವಿಶ್ವಾಮಿತ್ರರ ಸಂವಾದವುಳ್ಳ ಪ್ರಸಿದ್ಧ ಕಾವ್ಯ ಯಾವುದು ಅಂತಂದರೆ ಹರಿಶ್ಚಂದ್ರ ಕಾವ್ಯ ಅಂತೇಳಿ. ಇಲ್ಲಿ ವಶಿಷ್ಠ ಮತ್ತು ವಿಶ್ವಾಮಿತ್ರರ ಸಂವಾದ ಅಂದರೆ ಮಾತುಕತೆ ಇರುತ್ತೆ, ಅದು ಹರಿಶ್ಚಂದ್ರ ಕಾವ್ಯ. ರಾಘವಾಂಕ ಬರೆದಿರ್ತಕ್ಕಂಥದ್ದು ಹರಿಶ್ಚಂದ್ರ ಕಾವ್ಯ. ರಾಜಶೇಖರ ವಿಲಾಸ ಕಾವ್ಯವು ಈ ಕವಿಯಿಂದ ರಚನೆಯಾಗಿದೆ ಅಂದರೆ ಷಡಾಕ್ಷರಿಯಿಂದ ರಚನೆಯಾಗಿರ್ತಕ್ಕಂಥದ್ದು. ಗಜಾಷ್ಟಕ ಕೃತಿಯ ಕರ್ತೃ ಶಿವಮಾರ ಅಂತೇಳಿ. ಅಭಿನವ ಕಾಳಿದಾಸನೆಂದೇ ಪ್ರಸಿದ್ಧನಾದ ಕನ್ನಡದ ನಾಟಕಕಾರ ಯಾರು ಅಂತಂದರೆ ಬಸವಪ್ಪ ಶಾಸ್ತ್ರಿ ಅಂತೇಳಿ ಅಭಿನವ ಕಾಳಿದಾಸ ಎಂಬ ಬಿರುದನ್ನು ಪಡ್ಕೊಂಡಿದ್ದಾರೆ ಬಸವಪ್ಪ ಶಾಸ್ತ್ರಿಗಳು. ನೆಕ್ಸ್ಟು ಅಚ್ಚಗನ್ನಡಂಬಿಗೆ ಒಂದಿರೆ ಕಾವ್ಯಂ ಎಂದವನು ಅಂಡಯ್ಯ ಅಚ್ಚಗನ್ನಡದ ಕವಿ ಅಂತ ಹೇಳಿ ಕರೀತಾರೆ. ಇವರ ಕೃತಿ ಯಾವುದು ಅಂದರೆ ಕಬ್ಬಿಗರ ಕಾವ್ಯ ಅಂತೇಳಿ. ಅಚ್ಚಗನ್ನಡದ ಕವಿ ಯಾರು ಅಂತ ಕೇಳಿದರೆ ಅಚ್ಚಗನ್ನಡದಲ್ಲಿ ಮೊಟ್ಟ ಮೊದಲಿಗೆ ಕಾವ್ಯವನ್ನು ರಚನೆ ಮಾಡಿದಂಥವ್ರು ಯಾರು ಅಂತೇಳಿ ಕೇಳಿದರೆ ಅಂಡಯ್ಯ ಅಂತಕ್ಕಂಥವ್ರು ಅಥವಾ ಆಂಡಯ್ಯ ಅಂತಕ್ಕಂಥವ್ರು ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ಅಚ್ಚಗನ್ನಡದಲ್ಲಿ ಪದ್ಯವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಘೃತಮಂ ತೈಲಮಂ ಬೆರಸಲ್ಕಿ ಅಂತ ಹೇಳಿ ಕರೀತಾರೆ. ಅಂದರೆ ತುಪ್ಪದ ಜೊತೆಗೆ ತೈಲವನ್ನು ಬೆರೆಸೋದಕ್ಕಾಗುತ್ತಾ ಅಂದರೆ ಕನ್ನಡಕ್ಕೆ ಸಂಸ್ಕೃತವನ್ನು ಬೆರೆಸೋಕ್ಕಾಗೋದಿಲ್ಲ ಅನ್ನೋ ಅರ್ಥದಲ್ಲಿ ಏನು ಮಾಡಿದ್ದಾರೆ ಇವರು ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಅದನ್ನು ಕಬ್ಬಿಗರ ಕಾವ್ಯ ಅಂತ ಹೇಳಿ ಕರೀತಾರೆ, ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಸುಲಿದ ಬಾಳೆಯ ಹಣ್ಣಿನಂದದಿ ಎಂದು ಕನ್ನಡದ ಬಗ್ಗೆ ಹೆಮ್ಮೆಯನ್ನು ತೋರಿಸಿದವರು ಯಾರು ಅಂತ ಹೇಳಿ ಕೇಳಿದರೆ ಮಹಾಲಿಂಗರಂಗ ಅಂತೇಳಿ ನೆನಪಿಟ್ಕೊಳ್ಳಿ. ಸುಲಿದ ಬಾಳೆಯ ಹಣ್ಣಿನಂದದಿ ಎಂದು ಕನ್ನಡದ ಬಗ್ಗೆ ಅಂದರೆ ಬಾಳೆಹಣ್ಣು ಸುಲಿದ ಬಾಳೆಹಣ್ಣಿನ ರೀತಿ ಇರುತ್ತೆ, ಉಷ್ಣ ಹಳಿದ ಹಾಲಿನ ರೀತಿ ಇರುತ್ತೆ, ಸಿಗಿರು ತೆಗೆದ ಅಂದರೆ ಸಿಪ್ಪೆ ತೆಗೆದ ಕಬ್ಬಿನಂತೆ ಇರುತ್ತೆ ಅಂತೇಳಿ ವರ್ಣನೆ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಮಹಾಲಿಂಗರಂಗ ಅಂತಕ್ಕಂಥವ್ರು ಕನ್ನಡದ ಬಗ್ಗೆ ಹೆಮ್ಮೆಯ ಮಾತುಗಳನ್ನಾಡಿದ್ದಾರೆ. ಗದ್ಯವೇ ಹೃದಯ ಎಂದವರು ಯಾರು ಲಕ್ಷ್ಮೀನಾರಾಯಣಪ್ಪ ಅಂತೇಳಿ. ಓಕೆನಾ, ಇವ್ರನ್ನ ಗದುಗಿನ ಮುದ್ದಣ್ಣ ಅಂತ ಹೇಳಿ ಕರೀತಾರೆ. ಗದ್ಯವೇ ಹೃದಯ ಅಂತ ಅಂದರೆ ಗದ್ಯವೇ ಹೆಚ್ಚು ಮನಸ್ಸಿಗೆ ಹಿತವನ್ನು ಕೊಡ್ತಕ್ಕಂಥದ್ದು ಮಾತು ಹೇಳಿರ್ತಕ್ಕಂಥವ್ರು ಲಕ್ಷ್ಮೀನಾರಾಯಣ. ಕನ್ನಡ ಕತ್ತುರಿಯಲ್ತೆ ಎಂದವರು ಮುದ್ದಣ್ಣ. ಸೇಮ್ ಮುದ್ದಣ್ಣನೇ ಲಕ್ಷ್ಮೀನಾರಾಯಣ ಕೂಡ ಆಗಿರ್ತಾರೆ. ಮುದ್ದಣ್ಣನ ಕೃತಿ ಯಾವುದು ಅಂತ ಕೇಳಿದರೆ ಶ್ರೀ ರಾಮಾಯಣ ದರ್ಶನಂ, ಅದ್ಭುತ ರಾಮಾಯಣ, ರಾಮಾಯಣ ಅನ್ವೇಷಣಂ, ಪಾದುಕ ಪಟ್ಟಾಭಿಷೇಕ ಅಂತೇಳಿ. ಅದ್ಭುತ ರಾಮಾಯಣ ಅಂತಕ್ಕಂಥದ್ದು ಇದೇ ಮುದ್ದಣ್ಣ ಬರೆದಿರ್ತಕ್ಕಂಥ ಕೃತಿ. ನೋಡಿ, ಮುದ್ದಣ್ಣನ ಲಕ್ಷ್ಮೀನಾರಾಯಣ ಅಥವಾ ಮುದ್ದಣ್ಣ ಇವರ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಅದ್ಭುತ ರಾಮಾಯಣವನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಮುದ್ದಣ್ಣ ಬರೆದಿರ್ತಕ್ಕಂಥದ್ದು. ಮುದ್ದಣ್ಣ ಮನೋರಮೆಯರ ಸಂವಾದಕ್ಕೆ ಈ ಕೃತಿ ಪ್ರಸಿದ್ಧ ಅಂತ ಕೇಳ್ತಾರೆ ರಾಮಾಶ್ವಮೇಧ ಅಂತೇಳಿ. ಇದು 8ನೇ ತರಗತಿ ಪಠ್ಯಪುಸ್ತಕದಲ್ಲಿ ಮುದ್ದಣ್ಣ ಮನೋರಮೆಯರ ಒಂದು ಸರಸ ಸಲ್ಲಾಪದ ಮಾತುಗಳು ಬರುತ್ತೆ ಸಪ್ತಾಕ್ಷರಿ ಮಂತ್ರದ ವಿಚಾರವಾಗಿ. ಹಾಗೆ ಇಲ್ಲಿ ಯಾವ ಕೃತಿಯಿಂದ ಆಯ್ಕೊಂಡಿದ್ದಾರೆ ಅಂದರೆ ರಾಮಾಶ್ವಮೇಧ ಎಂಬ ಕೃತಿಯಿಂದ ಆಯ್ಕೊಂಡಿದ್ದಾರೆ. ಇದನ್ನೊಂದನ್ನು ನೋಡ್ಕೊಳ್ಳಿ.
ಸಾಮಾನ್ಯ ಚಿತ್ರಕ್ಕೆ ಸುವರ್ಣ ಚೌಕಟ್ಟು ಎಂದು ಹೆಸರು ಪಡೆದಿರುವ ಕೃತಿ. ಸಾಮಾನ್ಯ ಚಿತ್ರಕ್ಕೆ ಸುವರ್ಣ ಚೌಕಟ್ಟು ಎಂದು ಹೆಸರು ಪಡೆದಿರುವ ಕೃತಿ ಯಾವುದು ಅಂತಂದರೆ ರಾಮಾಶ್ವಮೇಧ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇದೆಲ್ಲ ವಚನಗಳ ಇದುವರೆಗೂ ಕೂಡ ಹಳಗನ್ನಡಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಪ್ರಶ್ನೆಗಳು ನಿಮ್ಮ ಮುಂದೆ. ಈಗ ವಚನದ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ವಚನ ಪಿತಾಮಹರೆಂದು ಖ್ಯಾತರಾದವರು ಯಾರು ಅಂದರೆ ಪಗು ಹಳಕಟ್ಟಿ ಅಂತಕ್ಕಂಥವರು ವಚನ ಪಿತಾಮಹರೆಂದು ಖ್ಯಾತರಾಗಿದ್ದಾರೆ. ಕನ್ನಡದ ಮೊದಲ ವಚನಕಾರ ಯಾರು ಅಂತ ಕೇಳಿದ್ದಾರೆ ಜೇಡರ ದಾಸಿಮಯ್ಯ. ನೆನ್ಪಿಟ್ಕೊಳ್ಳಿ. ಜೇಡರ ದಾಸಿಮಯ್ಯನ ವಚನಾಂಕಿತ ಯಾವುದು ಅಂತ ಕೇಳಿದ್ದಾರೆ, 2-3 ಸಲ ಕೇಳಿದ್ದಾರೆ. ರಾಮನಾಥ ಅಂತಕ್ಕಂಥದ್ದು ಜೇಡರ ದಾಸಿಮಯ್ಯನವರ ವಚನಗಳ ಅಂಕಿತವಾಗಿರುತ್ತೆ. ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ನಾಮ ಏನು? ಚನ್ನಮಲ್ಲಿಕಾರ್ಜುನ. ಕೇಳಿದ್ದಾರೆ 2-3 ಸಲ. ಗುಹೇಶ್ವರ ಎಂಬ ಅಂಕಿತದಿಂದ ವಚನಗಳನ್ನು ರಚಿಸಿದವರು ಯಾರು ಅಂದರೆ ಅಲ್ಲಮ್ಮ ಪ್ರಭು ಅಂತಕ್ಕಂಥವ್ರು. ಗುಹೇಶ್ವರ ಎಂಬ ಅಂಕಿತದಿಂದ ವಚನಗಳನ್ನ ರಚನೆ ಮಾಡಿದ್ದಾರೆ. ಮಾತೆಂಬುದು ಜ್ಯೋತಿರ್ಲಿಂಗ ಯಾರ ವಚನಗಳ ಸಾಲು ಅಂತ ಕೇಳಿದರೆ ಅಲ್ಲಮ್ಮನ ವಚನಗಳ ಸಾಲು. ಅಲ್ಲಮ್ಮನ ಕುರಿತ ಕೃತಿ ಯಾವುದು ಅಂದರೆ ಪ್ರಭುಲಿಂಗ ಲೀಲೆ. ಅಲ್ಲಮ್ಮ ಪ್ರಭುವನ್ನ ಕುರಿತು ಹೇಳಿರ್ತಕ್ಕಂಥ ಕೃತಿ ಯಾವುದು? ಪ್ರಭುಲಿಂಗ ಲೀಲೆ. ತಲೆಯಿಲ್ಲದ ತಲೆಯಾಂತಂಗೆ ಕರುಳಿಲ್ಲದ ಒಡಲು ನೋಡು ಎಂದವರು ಯಾರು ಅಂದರೆ ಅಲ್ಲಮ್ಮ ಪ್ರಭು ಅಂತ ಹೇಳಿ. ನೆಕ್ಸ್ಟ್ ಅಲ್ಲಮ್ಮ ಬಾರಿಸುತ್ತಿದ್ದ ವಾದ್ಯ ಯಾವುದು ಅಂತ ಕೇಳಿದರೆ ಮದ್ದಳೆ. ಮಹಾಜ್ಞಾನಿ ಎಂದು ಅಲ್ಲಮ್ಮನಿಂದ ಹೊಗಳಿಸಿಕೊಂಡವ ಚನ್ನಬಸವಣ್ಣ. ಇವರು ಬಸವಣ್ಣವರ ಸೋದರಳಿ ಆಗಿರುತ್ತೆ ಚನ್ನಬಸವಣ್ಣ. ಇವರು ಅಲ್ಲಮ್ಮನಿಂದ ಏನು ಮಾಡಿದ್ದಾರೆ? ಮಹಾಜ್ಞಾನಿ ಅಂತೇಳಿ ಹೊಗಳಿಸ್ಕೊಂಡಿದ್ದಾರೆ. ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ನಿಮಗೆಲ್ಲ ಗೊತ್ತಿದೆ. ಮಾತನಾಡಿದರೆ ಮುತ್ತಿನ ಹಾರದಂತಿರಬೇಕು ಎಂದು ಹೇಳಿದವರು ಬಸವಣ್ಣನವರು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಸ್ಫಟಿಕದ ಸಲಾಕಿಯಂತಿರಬೇಕು, ಶಿವಲಿಂಗ ಮೆಚ್ಚಿ ಹೌದೆನ್ನಬೇಕು ಅಂತ ಹೇಳಿದವರು ಬಸವಣ್ಣವರು. ಬೆಳಗಿನ ವಚನಕಾರ ಅಂತ ಹೇಳಿ ಕರೀತಾರೆ ಯಾರನ್ನ? ಅಲ್ಲಮ್ಮ ಪ್ರಭುವನ್ನ. ನೋಡಿ, ಅಲ್ಲಮ್ಮ ಪ್ರಭುವಿನ ಮೇಲೆ ಎಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗಾಗಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಎಲ್ಲ ಪಾಯಿಂಟ್ಸ್ನ ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದಕ್ಕೂ ಮುನ್ನ ಸ್ನೇಹಿತರೆ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗಳು ಇಷ್ಟ ಆದರೆ, ಯೂಸ್ಫುಲ್ ಆದರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ಇದರ ಆಧಾರದ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ದೀವಿ. ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ನೀರು ಸರಬರಾಜು ಮತ್ತು ಒಳಚರಂಡಿ ವ್ಯವಸ್ಥೆಯಲ್ಲೂ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೀವಿ. ನಮ್ಮ ವಿಡಿಯೋಗಳಲ್ಲೇ ಸಾಕಷ್ಟು ಪ್ರಶ್ನೆಗಳು ಕವರ್ ಆಗಿದೆ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ನೆಕ್ಸ್ಟು ಅಜಗಣ್ಣನ ಸಹೋದರಿ ಯಾರು ಅಂತ ಕೇಳಿದರೆ ಮುಕ್ತಾಯಕ್ಕ. ನೆಕ್ಸ್ಟು ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಅಂತ ಹೇಳಿದವರು ಅಕ್ಕ ಮಹಾದೇವಿ. ಶೂನ್ಯ ಸಂಪಾದನೆ ಯಾವ ಸ್ವರೂಪದ ಗ್ರಂಥ ಅಂತ ಕೇಳಿದರೆ ಸಂಕಲನ ಗ್ರಂಥ. ನೆನ್ಪಿಟ್ಕೊಳ್ಳಿ, ಶೂನ್ಯ ಸಂಪಾದನೆ ಯಾವ ಸ್ವರೂಪದ ಗ್ರಂಥ ಅಂದರೆ ಸಂಕಲನ ಗ್ರಂಥ ಆಗಿರುತ್ತೆ. ಸ್ನೇಹಿತರೆ, ಯಾಕೆ ಅಂದರೆ ಇತ್ತೀಚೆಗಿನ ಎಲ್ಲ ಪರೀಕ್ಷೆಗಳನ್ನ ಗಮನಿಸಿದಾಗ ಮೇಯ್ನು ಪ್ರಶ್ನೆಗಳನ್ನ ಕೇಳೋದನ್ನು ಬಿಟ್ಬಿಟ್ಟಿದ್ದಾರೆ. ತುಂಬ ಒಳಹೊಕ್ಕಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ತುಂಬ ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ತಾ ಇದ್ದರೆ ಮತ್ತು ಅಪ್ಲಿಕೇಶನ್ ಲೆವೆಲನ್ನು ನಾಲೆಡ್ಜನ್ನು ಪಡ್ಕೊಂಡಾಗ ಮಾತ್ರ ಪರೀಕ್ಷೆಗಳನ್ನ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಕಂಡಕ್ಟರ್ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಅದನ್ನು ಕೂಡ ಬಿಡಿಸಾಕಿದ್ದೀವಿ. ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆ, ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಇವನ್ನೆಲ್ಲ ಗಮನಿಸಿ ನಮ್ಮದೇ ವಿಡಿಯೋನಲ್ಲಿ ಹಾಕಿದ್ದೀವಿ. ಎಲ್ಲ ನೋಡಿದ್ರೆ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಮುಂದೆ ಹೋಗೋಣ. ಇದು ದಾಸ ಸಾಹಿತ್ಯದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ಇಲ್ಲಿ ನೋಡ್ತಾ ಹೋಗೋಣ. ರಾಮಧ್ಯಾನ ಚರಿತೆಯನ್ನು ಬರೆದಂಥವ್ರು ಯಾರು ಅಂದರೆ ಕನಕದಾಸರು. ಕನಕದಾಸರ ರಾಮಧಾನ್ಯ ಚರಿತೆಯ ರಾಮಧಾನ್ಯ ಯಾವುದು ಅಂತ ಕೇಳಿದ್ರೆ ರಾಗಿ ಮತ್ತು ಭತ್ತಕ್ಕೂ ಇಲ್ಲಿ ವೃಹಿ ಮತ್ತು ನರದೆಲಗ ಅಂತೇಳಿ ಬರುತ್ತೆ. ಅಲ್ಲಿ ಇವರಿಬ್ಬರಿಗೂ ಕೂಡ ಏನಾಗುತ್ತೆ, ನಾನು ಶ್ರೇಷ್ಠ ಅಂತೇಳಿ ಇಬ್ಬರಿಗೂ ಕೂಡ ಪ್ರತಿಷ್ಠೆ ಆಗುತ್ತೆ. ಆಗ ಆ ಒಂದು ಪ್ರತಿಷ್ಠೆನಲ್ಲಿ ಯಾರು ಗೆಲ್ತಾರೆ ಅಂದರೆ ರಾಗಿ ಗೆಲ್ಲುತ್ತೆ. ಹಾಗಾಗಿ ರಾಮಧಾನ್ಯ, ಇದರಲ್ಲಿ ರಾಮನ ಧಾನ್ಯ ಯಾವುದು ಅಂತಂದರೆ ರಾಗಿ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ. ವರ್ಗ ಸಂಘರ್ಷವನ್ನು ಸಂಕೇತ ರೂಪದಲ್ಲಿ ಹೇಳುತ್ತದೆ ಎನ್ನಲಾದ ಕೃತಿ ರಾಮಧಾನ್ಯ ಚರಿತೆ. ವರ್ಗ ಸಂಘರ್ಷ ಅಂದರೆ ತಾನು ಶ್ರೇಷ್ಠ, ಇಲ್ಲಿ ಅಕ್ಕಿ ಶ್ರೇಷ್ಠನ ರಾಗಿ ಶ್ರೇಷ್ಠನ ಅನ್ನೋ ವಿಚಾರದಲ್ಲಿ ವರ್ಗ ಸಂಘರ್ಷ ಅನ್ನೋದನ್ನು ಅಲ್ಲಿ ಕನಕದಾಸರು ತುಂಬ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಹಾಗಾಗಿ ನೋಡ್ಕೊಳ್ಳಿ, ರಾಮಧಾನ್ಯ ಚರಿತೆ ಕನಕದಾಸರು ವರ್ಗ ಸಂಘರ್ಷದ ಸಂಕೇತ ರೂಪದಲ್ಲಿ ಹೇಳಿರುವ ಕೃತಿ ರಾಮಧಾನ್ಯ ಚರಿತೆ. ಕಾಮದಹನ ಬರೆದಿರುವ ಗ್ರಂಥ ಮೋಹನ ತರಂಗಿಣಿ. ಕನಕದಾಸರು ಕಾಮದಹನ ಬರೆದಿರುವ ಗ್ರಂಥ ಯಾವುದು ಅಂದರೆ ಮೋಹನ ತರಂಗಿಣಿ ಅಂತೇಳಿ, ಅದು ಕನಕದಾಸರ ಕೃತಿಯಾಗಿದ್ದೆ ಕಾಮನ ದಹನ ಅಂತಕ್ಕಂಥದ್ದು. ಆಚಾರವಿಲ್ಲದ ನಾಲಿಗೆ ನಿನ್ನ, ಈ ಕೀರ್ತನೆಯ ರಚನೆ ಯಾರದ್ದು ಅಂತೇಳಿ ಪುರಂದರದಾಸರದು. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ಅಂತೇಳಿ ಹೇಳ್ತಿರ್ತಕ್ಕಂಥದ್ದು ಪುರಂದರದಾಸರ ಒಂದು ಕೀರ್ತನೆಯಾಗಿದೆ. ಸುಳಾದಿ ದಾಸರು ಎಂದು ಖ್ಯಾತರಾದವರು ವಿಜಯದಾಸರು. ಕರ್ನಾಟಕ ಸಂಗೀತ ಪಿತಾಮಹ ಅಂತೇಳಿ ಪ್ರಸಿದ್ಧರಾದಂಥವರು ಪುರಂದರದಾಸರು. ನಿಮಗೆಲ್ಲ ಗೊತ್ತೇ ಇದೆ, ಸಾಕಷ್ಟು ಸಲ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಈ ಕೀರ್ತನೆ ರಚಿಸಿದವರು ಯಾರು ಅಂದರೆ ಪುರಂದರದಾಸರು. ನೋಡ್ಕೊಳ್ಳಿ, ಆಚಾರವಿಲ್ಲದ ನಾಲಿಗೆ ಅವರದೇ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಈ ಕೀರ್ತನೆಯನ್ನು ರಚಿಸಿದವರು ಕೂಡ ಪುರಂದರದಾಸರೇ.
ನೆನ್ಪಿಟ್ಕೊಳ್ಳಿ. ಸ್ನೇಹಿತರೆ, ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಹಾಗಾಗಿ ಒಂದಷ್ಟು ಪ್ರಶ್ನೆಗಳು ಇವಾಗ ಅರ್ಜೆಂಟ್ ನಾಳೆ ವಿಲೇಜ್ ಅಕೌಂಟೆಂಟ್ ಇಂಥ ಪರೀಕ್ಷೆಗಳನ್ನ ಎದುರಿಸಬೇಕಾಗಿರೋದ್ರಿಂದ 1 ಗಂಟೆ ಒಂದು ಅರ್ಧ ಗಂಟೆ ವಿಡಿಯೋನ ನೋಡಿದ್ರೆ ಇದರಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳು ಕವರ್ ಆಗ್ಬೋದು ಅಂತ ಹೇಳಿ ಭಾವಿಸ್ತಾ ಈ ಎಲ್ಲ ವಿಡಿಯೋ ಮಾಡೋ ಪ್ರಯತ್ನ. ಮುಂದೆ ಹೋಗೋಣ ಬನ್ನಿ. ಈಗ ಸ್ವಲ್ಪ ಹೊಸಗನ್ನಡಕ್ಕೆ ಬರೋಣ. ಇದುವರೆಗೂ ಕೂಡ ವಚನಕಾರಗಳ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ, ಕೀರ್ತನೆಗಳ ಮೇಲೆ ಅಂದರೆ ದಾಸ ಸಾಹಿತ್ಯದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ, ಹಳಗನ್ನಡದ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನೋಡೋದಾದ್ರೆ, ಈಗ ಹೊಸಗನ್ನಡದ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತೇಳಿ. ರಾಷ್ಟ್ರಕವಿ ಎಂಬ ಬಿರುದನ್ನು ಗಳಿಸಿದವರು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಮೊಟ್ಟ ಮೊದಲ ರಾಷ್ಟ್ರಕವಿ, ಇಲ್ಲಿ ಕೇಳಿರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪುರವರು ಎರಡನೇ ರಾಷ್ಟ್ರಕವಿ ಆಗಿರ್ತಾರೆ. ಇಲ್ಲಿ ಎರಡನೇದು ಮೊದಲನೇದು ಅಂತ ಕೇಳಿದ ರಾಷ್ಟ್ರಕವಿ ಅಷ್ಟೇ ಕೇಳಿದ್ದಾರೆ. ಎಂ ಗೋವಿಂದಪ್ಪ ಏನಾಗಿದ್ದಾರೆ ಮೊದಲ ರಾಷ್ಟ್ರಕವಿ, ಕುವೆಂಪು ಎರಡನೇ ರಾಷ್ಟ್ರಕವಿ, GS ಶಿವರುದ್ರಪ್ಪ ಮೂರನೇವರಾಗಿದ್ದಾರೆ. ಹಾಗಾಗಿ ಇದನ್ನೊಂದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ಸಾಯುತ್ತಿದೆ ನಿನ್ನ ನುಡಿ ಓ ಕನ್ನಡದ ಕಂದರಿದ ಅಂತ ಹೇಳಿದವರು ಯಾರು ಅಂದರೆ ಕುವೆಂಪುರವರಾಗಿದ್ದಾರೆ. ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿದ ಎಂದವರು ಕುವೆಂಪುರವರಾಗಿದ್ದಾರೆ. ತಾಯಿವಾರ ಮಗವತವರ ಕನ್ನಡಿಗರ ಮಾತೆಯೇ ಈ ಗೀತೆಯನ್ನು ರಚನೆ ಮಾಡಿದವರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಮಂಜೇಶ್ವರ ಗೋವಿಂದಪ್ಪೈ, ಎಂ ಗೋವಿಂದಪ್ಪೈ ಅಂತ ಹೇಳಿ ಕರಿತೀವಿ, ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ. ಇವರಿಗೆ ಅವತ್ತಿಗೆ ಮದ್ರಾಸ್ ಸರ್ಕಾರ ಇವರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ. ಇವರನ್ನ ಮಂಜೇಶ್ವರ, ಕಾಸರಗೋಡು ಮಂಜೇಶ್ವರದ ಗೋವಿಂದಪ್ಪೈ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ತಾಯೇ ಬಾರ ಮಗವತವರ ಕನ್ನಡಿಗರ ಮಾತೆ ಎಂಬ ಗೀತೆಯನ್ನು ರಚನೆ ಮಾಡಿರ್ತಕ್ಕಂಥವ್ರು ಮಂಜೇಶ್ವರ ಗೋವಿಂದಪ್ಪೈ. ಬೆರಳಿಗೆ ಕೊರಳ್ ಯಾರನ್ನು ಕುರಿತದ್ದು ಅಂತ ಕೇಳಿದ್ದಾರೆ. ನೋಡಿ, ಕುವೆಂಪುರವರು ಬರೆದಿರ್ತಕ್ಕಂಥ ನಾಟಕ ಬೆರಳಿಗೆ ಕೊರಳ್. ಇದು ಯಾರನ್ನ ಕುರಿತಾಗಿದೆ ಅಂದರೆ ಏಕಲವ್ಯನನ್ನ ಕುರಿತಾಗಿದೆ. ಏಕಲವ್ಯ ತನ್ನ ಗುರುಗಳಿಗಾಗಿ ಹೆಬ್ಬೆರಳನ್ನು ಕೊಡ್ತಾನಲ್ಲ, ಆ ಒಂದು ಕಥಾ ನಿರೂಪಣೆಯಾಗಿದೆ ಬೆರಳಿಗೆ ಕೊರಳ್. ನೋಡಿ, ಈ ಥರ ಪ್ರಶ್ನೆ ಕೇಳಿಬಿಡ್ತಾರೆ. ಅದು ಕುವೆಂಪುರವರ ನಾಟಕ ಕೂಡ ಆಗಿದೆ. ಬೆರಳಿಗೆ ಕೊರಳ್ ಏನು ಅಂದರೆ ಕುವೆಂಪುರವರ ನಾಟಕ ಕೂಡ, ನೆನ್ಪಿಟ್ಕೊಳ್ಳಿ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕಾವ್ಯನಾಮ ಕುವೆಂಪು. ಪ್ರೇಮ ಕಾಶ್ಮೀರ ಕವನ ಸಂಕಲನ ಇವರದ್ದು ಅಂದರೆ ಕುವೆಂಪುರವರದು ಪ್ರೇಮ ಕಾಶ್ಮೀರ. ಶ್ರೀ ರಾಮಾಯಣ ದರ್ಶನಂ ಇರುವ ಛಂದಸ್ಸು, ಇದೇ ಕೃತಿಗೆ ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ನಿಮಗೆ ಚೆನ್ನಾಗಿ ಗೊತ್ತಿದೆ. ಇದು ಇರುವ ಛಂದಸ್ಸು ಯಾವುದು ಅಂದರೆ ಮಹಾ ಛಂದಸ್ಸು ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಮುಕ್ತ ಛಂದಸ್ಸನ್ನು ಮೊದಲು ಬಳಕೆಗೆ ತಂದವರು ಯಾರು ಅಂದರೆ ವಿಕ್ರು ಗೋಕಾಕ್ ಅವರು. ಮುಕ್ತ ಛಂದಸ್ಸು ಬೇರೆ, ಮಹಾ ಛಂದಸ್ಸು ಬೇರೆ, ನಮ್ಮ ಹಳಗನ್ನಡ ಛಂದಸ್ಸು ಬೇರೆ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಮೊದಲ ರಾಷ್ಟ್ರಕವಿ ಯಾರು ಅಂತ ಕೇಳಿದ್ದಾರೆ. ಎಂ ಗೋವಿಂದಪ್ಪೈ, ಆಲ್ರೆಡಿ ಮೇಲೆ ಹೇಳಿದೆ ನಿಮಗೆ. ಇವರ ಆರ್ಡರ್ ಕೂಡ ನೆನ್ಪಿಟ್ಕೊಳ್ಳಿ. ಎಂ ಗೋವಿಂದಪ್ಪೈ, ಕುವೆಂಪು, GS ಶಿವರುದ್ರಪ್ಪ. ನೆಕ್ಸ್ಟು ಇವ್ರನ್ನ ನೆನ್ಪಿಟ್ಕೊಳ್ಳಿ. ಮುಂದೆ ಹೋಗೋಣ ಬನ್ನಿ. ನೆಕ್ಸ್ಟು, ನಡೆದಾಡುವ ವಿಶ್ವಕೋಶ ಅಂತೇಳಿ ಯಾರು ಪ್ರಸಿದ್ಧರಾಗಿದ್ದಾರೆ ಅಂದರೆ ಶಿವರಾಮ ಕಾರಂತ. ಇವ್ರನ್ನ ಕಡಲ ತೀರದ ಭಾರ್ಗವ ಅಂತಲೂ ಕೂಡ ಕರೀತಾರೆ. ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಕಡಲ ತೀರದ ಭಾರ್ಗವ ಅಂತೇಳಿ ಯಾರನ್ನ ಕರೀತಾರೆ ಅಂತೇಳಿ ಶಿವರಾಮ ಕಾರಂತ. ಇವ್ರನ್ನ ನಡೆದಾಡುವ ವಿಶ್ವಕೋಶ ಅಂತ ಕೂಡ ಏನು ಮಾಡಿದ್ದಾರೆ, ಕರೆದಿದ್ದಾರೆ, ನೆನ್ಪಿಟ್ಕೊಳ್ಳಿ. ಚುಟುಕುಗಳ ಬ್ರಹ್ಮ ದಿನಕರ ದೇಸಾಯಿ. ಸರಸಿ ನಿಜ ಮಾನಿತು ಎಂಬ ಬಿರುದಾಂಕಿತರು ಯಾರು ಅಂದರೆ ಷಡಾಕ್ಷರ ದೇವ. ಸರಸಿಜ ಮಾನಿತು ಎಂಬ ಬಿರುದಾಂಕಿತ ಷಡಾಕ್ಷರ ದೇವ. ಕನ್ನಡದ ಪ್ರೇಮ ಕವಿ ಗೊತ್ತಿದೆ ನಮಗೆ, KS ನರಸಿಂಹಸ್ವಾಮಿ. ಹಾಸ್ಯ ಸಾಹಿತಿ ಅಂತ ಹೇಳಿದರೆ ಕೊಡಗಿನ ಗೌರಮ್ಮ. ಕೈವಾರ ತಾತಯ್ಯ ಅಂತ ಪ್ರಸಿದ್ಧರಾದವರು ಕೈವಾರ ಯೋಗಿ ನಾರಾಯಣಪ್ಪ ಅಂತಕ್ಕಂಥವ್ರು. ನಿತ್ಯೋತ್ಸವ ಎಂಬ ಭಾವಗೀತೆಯ ಕವಿ KS ನಿಸಾರ್ ಅಹಮದ್. ಕಾರ್ವಾಲೋ ಕಾದಂಬರಿಯನ್ನು ಬರೆದವರು ಪೂರ್ಣಚಂದ್ರ ತೇಜಸ್ವಿ, ನೆನ್ಪಿಟ್ಕೊಳ್ಳಿ, ಕೇಳಿದ್ದಾರೆ. ಚೂಬಣ ಎಂಬ ಪತ್ರಿಕಾ ಅಂಕಣದಿಂದ ಪ್ರಸಿದ್ಧರಾದವರು ಯಾರು ಅಂತ ಕೇಳಿದ್ದಾರೆ. TS ರಾಮಚಂದ್ರ ರಾವ್. ಮುದ್ರಾ ಕಾದಂಬರಿಯನ್ನು ಬರೆದಂಥವ್ರು SL ಭೈರಪ್ಪ, ಮಂದ್ರ ಎಂಬ ಕಾದಂಬರಿಯನ್ನು ಬರೆದಂಥವ್ರು ಯಾರು ಅಂದರೆ SL ಭೈರಪ್ಪನವರಾಗಿದ್ದಾರೆ. ಪರ್ವ ಕಾದಂಬರಿಯನ್ನು ಬರೆದಂಥವ್ರು, ಈ ಪ್ರಶ್ನೆನ 3 ಸಲ ಕೇಳಿದ್ದಾರೆ. ಪರ್ವ ಕಾದಂಬರಿಯನ್ನು ಬರೆದವರು ಯಾರು ಅಂದರೆ SL ಭೈರಪ್ಪ. ಹಾಗಾಗಿ ಈ ಥರ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಸ್ನೇಹಿತರೆ. ನೀವು ಕೇಳ್ತಾ ಇದ್ದರೆ ಒಂದಷ್ಟು ನಿಮಗೆ ಎಕ್ಸಾಮ್ ಟೈಮಲ್ಲಿ ನೆನಪಾಗ್ಬೋದು ಅಂತ ಹೇಳಿ ಭಾವಿಸ್ತಾ ಮುಂದೆ ಹೋಗೋಣ ಬನ್ನಿ. ಬೊಮ್ಮನಹಳ್ಳಿ ಕಿಂದರಜೋಗಿ ಎಂಬ ಕವನವನ್ನು ಬರೆದವರು ಯಾರು ಅಂದರೆ ಕುವೆಂಪುರವರು. ಬೊಮ್ಮನಹಳ್ಳಿ ಕಿಂದರಜೋಗಿ. ವಿಭೂತಿ ಪೂಜೆಯನ್ನು ಬರೆದವರು ಯಾರು ಅಂದರೆ ಕುವೆಂಪುರವರು. ಕುವೆಂಪುರವರ ಚಿತ್ರಾಂಗದ ಒಂದು ಎಂಥ ಕಾವ್ಯ ಅಂತ ಕೇಳಿದರೆ ಖಂಡಕಾವ್ಯ. ಚಿತ್ರಾಂಗದ ಒಂದು ಖಂಡಕಾವ್ಯ. ಭಾರತೀಯ ಕಾವ್ಯ ಮೀಮಾಂಸೆ ಆದ್ಯ ಪ್ರವರ್ತಕ ರಾಜಶೇಖರ ಅಂತೇಳಿ, ಸ್ವಲ್ಪ ಇದು ಹಳಗನ್ನಡಕ್ಕೆ ಹಾಕಬೇಕಾಗಿತ್ತು, ಇಲ್ಲಿ ಬಂದಿದೆ, ತೊಂದರೆ ಇಲ್ಲ. ಭಾರತೀಯ ಕಾವ್ಯ ಮೀಮಾಂಸೆ ಆದ್ಯ ಪ್ರವರ್ತಕ ಯಾರು ಅಂದರೆ ರಾಜಶೇಖರ. ಕನ್ನಡ ಮಧ್ಯಮ ವ್ಯಾಕರಣ ಎಂಬ ಗ್ರಂಥವನ್ನು ಬರೆದವರು ತೀನಂ ಶ್ರೀಕಂಠಯ್ಯನವರು. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಪ್ರಶ್ನೆಯನ್ನು 2-3 ಸಲ ಕೇಳಿದ್ದಾರೆ. ಕನ್ನಡ ಮಧ್ಯಮ ವ್ಯಾಕರಣ ಎಂಬ ಗ್ರಂಥವನ್ನು ಬರೆದವರು ತೀನಂ ಶ್ರೀಕಂಠಯ್ಯ. ಭಾರತೀಯ ಕಾವ್ಯ ಮೀಮಾಂಸೆ ಎಂಬ ಗ್ರಂಥವನ್ನು ಬರೆದಂಥವ್ರು ಯಾರು ಕೂಡ ತೀನಂ ಶ್ರೀಕಂಠಯ್ಯನವರೇ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಭಾರತೀಯ ಕಾವ್ಯ ಮೀಮಾಂಸೆ. ಕನ್ನಡದ ಮೊದಲ ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಯನ್ನು ಬರೆದವರು ಕನ್ನಡದ್ದು ತೀನಂ ಶ್ರೀಕಂಠಯ್ಯನವರೇ, ನೆನಪಿಟ್ಕೊಳ್ಳಿ. ಇಂಗ್ಲಿಷ್ ಗೀತೆಗಳು ಈ ಕೃತಿಯನ್ನು ರಚಿಸಿದವರು 2-3 ಸಲ ಕೇಳಿದ್ದಾರೆ. BM ಶ್ರೀಕಂಠಯ್ಯನವರೇ. ಇಂಗ್ಲಿಷ್ ಗೀತೆಗಳು ಎಂಬ ಕೃತಿಯನ್ನು ರಚನೆ ಮಾಡಿದ್ದಾರೆ BM ಶ್ರೀಕಂಠಯ್ಯ, ತೀನಂ ಶ್ರೀಕಂಠಯ್ಯ. ಎರಡೂ ಕೂಡ ಕನ್ಫ್ಯೂಸ್ ಆಗುತ್ತೆ.
ಆಗ ಇಬ್ಬರನ್ನು ಒಂದಷ್ಟು ಪ್ರಶ್ನೆಗಳು ಯಾರ್ಯಾರ ಮೇಲೆ ಕೇಳಿದ್ದಾರೆ ಅಂತ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಅಶ್ವತ್ಥಾಮ ನಾಟಕ ಬರೆದವರು ಬಿ ಎಂ ಶ್ರೀಕಂಠಯ್ಯ, ಆಲ್ರೆಡಿ ಹೇಳಿದ್ವಿ, ಕನ್ನಡದ ಮೊದಲ ರುದ್ರ ನಾಟಕ ಅಂತೇಳಿ. ಅಶ್ವತ್ಥಾಮ ನಾಟಕವನ್ನು ಬರೆದಂಥವರು ಬಿ ಎಂ ಶ್ರೀಕಂಠಯ್ಯನಾಗಿರ್ತಾರೆ. ಹೊಸ ಕಾವ್ಯದ ಹುಟ್ಟಿಗೆ ಕಾರಣವಾದ ತಳಿಯ ತಂಡ ಕಟ್ಟಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ. ಹೊಸ ಕಾವ್ಯದ ಹುಟ್ಟಿಗೆ ಕಾರಣವಾದ ತಳಿಯ ಅಂತಕ್ಕಂಥ ಒಂದು ತಂಡವನ್ನು ಕಟ್ಟಿದವರು ಯಾರು ಅಂದರೆ ಬಿ ಎಂ ಶ್ರೀಕಂಠಯ್ಯನವರು, ನೆನ್ಪಿಟ್ಕೊಳ್ಳಿ. ಕನ್ನಡದ ಕಣ್ವ ಅಂತೇಳಿ ಒಂದೆರಡು ಸಲ ಕೇಳಿದ್ದಾರೆ, ಈ ಪ್ರಶ್ನೆ ಜಾಸ್ತಿನೇ ಕೇಳಿದ್ದಾರೆ. ನಾನು ಹುಡುಕಂತ ಒಂದಷ್ಟು ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದೆರಡು ಸಲ ಸಿಕ್ಕಿದೆ, ಹಾಗಾಗಿ ಇನ್ನೆರಡು ಅಂತ ಮೆನ್ಷನ್ ಮಾಡಿದ್ದೀನಿ. ಕನ್ನಡದ ಕಣ್ವ ಅಂತಕ್ಕಂಥವ್ರು ಕೂಡ ಬಿ ಎಂ ಶ್ರೀಕಂಠಯ್ಯನೂ ಆಗಿದ್ದಾರೆ. ಕನ್ಫ್ಯೂಸ್ ಆಗೋದು ಬೇಡ, ದೀನಂ ಶ್ರೀ ಬಿ ಎಂ ಶ್ರೀ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ನೋಡ್ಕೊಳ್ಳಿ. ಸಂಸ್ಕೃತ ಭಾಷೆ ಕನ್ನಡದ ಎತ್ತ ತಾಯಿಯಲ್ಲ ಮಲತಾಯಿ ಎಂದವರು ಬಿ ಎಂ ಶ್ರೀಕಂಠಯ್ಯನವರು. ನೋಡಿ, ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ಸಂಸ್ಕೃತ ಭಾಷೆ ಕನ್ನಡದ ಎತ್ತ ತಾಯಿಯಲ್ಲ ಮಲತಾಯಿ ಎಂದವರು ಬಿ ಎಂ ಶ್ರೀಕಂಠಯ್ಯನವರು. ಎಸ್, ಮುಂದೆ ಹೋಗೋಣ ಬನ್ನಿ. ಕನ್ನಡಕ್ಕೆ ಬೌದ್ಧ ಸಾಹಿತ್ಯವನ್ನು ಪರಿಚಯಿಸಿದವರು ಯಾರು ಅಂದರೆ ರಾಜರತ್ನಂ ಅಂತೇಳಿ, ಜಿ ಪಿ ರಾಜರತ್ನಂ ಅಂತಕ್ಕಂಥವ್ರು ಕನ್ನಡಕ್ಕೆ ಬೌದ್ಧ ಸಾಹಿತ್ಯವನ್ನು ಪರಿಚಯ ಮಾಡ್ತಾರೆ. ಮರಳಿ ಮಣ್ಣಿಗೆ ಕಾದಂಬರಿಯನ್ನು ಬರೆದವರು ಶಿವರಾಮ ಕಾರಂತ. ಕಾಡು ಕಾದಂಬರಿಯನ್ನು ಬರೆದವರು ಶ್ರೀಕೃಷ್ಣ ಆಲನಹಳ್ಳಿ. ಶರಪಂಜರ ಇದು ಯಾರ ಕಾದಂಬರಿ? ತ್ರಿವೇಣಿ. ನೋಡಿ, ಕಾದಂಬರಿಗಳ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಒಟ್ಟಿಗೆ ಕೊಡೋ ಪ್ರಯತ್ನ. ಮಹಾಮನೆ ಕಾದಂಬರಿಯ ಕರ್ತೃ ಗೀತಾ ನಾಗಭೂಷಣ. ಇವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ನಾನು ಆಪ್ಷನ್ ಕೊಟ್ಟಿಲ್ಲ, ಯಾಕೆಂದರೆ ಆಪ್ಷನ್ ಕೊಟ್ಟರೆ ಅಷ್ಟು ಸುಮ್ಮನೆ ನೋಡೋದಕ್ಕೆ ಅನವಶ್ಯಕ ಅನಿಸುತ್ತೆ, ಹಾಗಾಗಿ ಇಂಪಾರ್ಟೆನ್ಸನ್ನು ನೋಡ್ತಾ ಹೋಗೋಣ ಅಂತೇಳಿ. ಮಹಾಮನೆ ಕಾದಂಬರಿ ಕರ್ತೃ ಗೀತಾ ನಾಗಭೂಷಣ್. ಬಿರುಕು ಇದು ಯಾರ ಕಾದಂಬರಿ ಅಂತಂದರೆ ಪಿ ಲಂಕೇಶ್ ಅವರ ಕಾದಂಬರಿ ಆಗಿರುತ್ತೆ. ಪ್ರಶ್ನೆ ಉಲ್ಟಾ ಮಾಡಿದ್ದಾರೆ. ಬಿರುಕು ಇದು ಪಿ ಲಂಕೇಶ್ ಅವರ ಏನು ಅಂತ ಕೇಳಿದರೆ ಕಾದಂಬರಿ ಆಗಿರುತ್ತೆ ಬಿರುಕು ಅಂತಕ್ಕಂಥದ್ದು ಪಿ ಲಂಕೇಶ್ ಅವ್ರದ್ದು. ಹುಲಿಯ ಹಾಲಿನ ಮೇವು ಕಾದಂಬರಿಯನ್ನು ಬರೆದವರು ಯಾರು ಅಂದರೆ ಭಾರತೀ ಸುತ ಅಂತೇಳಿ. ಹುಲಿಯ ಹಾಲಿನ ಮೇವು. ಶ್ರೀ ರಾಮಾಯಣ ಮಹಾನ್ವೇಷಣಂ ಈ ಮಹಾಕಾವ್ಯದ ರಚನಾಕಾರರು ಅಂತ ಇತ್ತೀಚಿನ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಎಂ ವೀರಪ್ಪ ಮೊಯ್ಲಿ ಅವರು ಬರೆದಿರ್ತಕ್ಕಂಥದ್ದು ಶ್ರೀ ರಾಮಾಯಣ ಮಹಾನ್ವೇಷಣಂ ಅಂತೇಳಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಶ್ರೀ ರಾಮಾಯಣ ದರ್ಶನಂ ಬೇರೆ, ರಾಮಾಶ್ವಮೇಧ ಬೇರೆ, ಶ್ರೀ ರಾಮಾಯಣ ಮಹಾನ್ವೇಷಣಂ ಬೇರೆ. ವೀರಪ್ಪ ಮೊಯ್ಲಿ ಅವರು ಬರೆದಿರ್ತಕ್ಕಂಥದ್ದು ಚೆನ್ನಾಗಿ ಒತ್ತಿ ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ. ನಾಗಚಂದ್ರ ಬರೆದ ರಾಮಾಯಣದ ಹೆಸರು ರಾಮಚಂದ್ರ ಚರಿತ ಪುರಾಣ. ಆಲ್ರೆಡಿ 2 ಸಲ ಬಂತು, ಅಲ್ಲಿ ನೋಡ್ಕೊಳ್ಳಿ. ನಾಗಚಂದ್ರ ಬರೆದ ರಾಮಾಯಣದ ಹೆಸರು ರಾಮಚಂದ್ರ ಚರಿತ ಪುರಾಣ. ಚಂಡೆಮದ್ದಳೆ ಕವನ ಸಂಕಲನವನ್ನು ರಚಿಸಿದವರು ಗೋಪಾಲಕೃಷ್ಣ ಅಡಿಗ. ಶಿವರಾಮ ಕಾರಂತರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಕ್ಷಗಾನ ಮತ್ತು ಬಯಲಾಟ. ಜಾನಪದ ಕ್ಷೇತ್ರಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ಪಡೆದಿರ್ತಕ್ಕಂಥದ್ದು ಈ ಯಕ್ಷಗಾನ ಮತ್ತು ಬಯಲಾಟ ಅಂತಕ್ಕಂಥದ್ದು. ಇದನ್ನೊಂದನ್ನು ನೆನ್ಪಿಟ್ಕೊಳ್ಳಿ. ಇದು ಜ್ಞಾನಪೀಠ ಪ್ರಶಸ್ತಿ ಅಲ್ಲ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಮಿತ್ರಾಮಿಂದ ಗೋವಿಂದ ನಾಟಕವನ್ನು ರಚಿಸಿದವರು ಸಿಂಗಾರಾರ್ಯ. ಕನ್ನಡದ ಮೊಟ್ಟ ಮೊದಲ ನಾಟಕ ಅಂತ ಕೂಡ ಇದನ್ನು ಕರೀತಾರೆ. ಯಾವುದು? ಮಿತ್ರಾವಿಂದ ಗೋವಿಂದ, ಸಿಂಗಾರಾರ್ಯ ಬರೆದಿರ್ತಕ್ಕಂಥದ್ದು. ನೆಕ್ಸ್ಟ್, ಅಶ್ವತ್ಥಾಮ ನಾಟಕ ಬರೆದವರು ಬಿ ಎಂ ಶ್ರೀಕಂಠಯ್ಯ. ಆಲ್ರೆಡಿ ಬಂತು, ನಿಮಗೆ ಸಾಕಷ್ಟು ಸಲ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರೇರಣೆ ಸಾಫೋಕ್ಲಿಸ್, ಏಜಾಕ್ಸ್ ಅಂತಕ್ಕಂಥದ್ದನ್ನು ಹೇಳಿದ್ದೀವಿ ಆಲ್ರೆಡಿ. ನೆಕ್ಸ್ಟ್, ಆಧುನಿಕ ಕನ್ನಡದ ಮೊದಲ ರುದ್ರ ನಾಟಕ ಅಶ್ವತ್ಥಾಮನ್. ಯಯಾತಿ ನಾಟಕವನ್ನು ರಚಿಸಿದವರು ಗಿರೀಶ್ ಕಾರ್ನಾಡ್, ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ನಾಗಮಂಡಲ ಈ ನಾಟಕ ಯಾರದ್ದು ಅಂದರೆ ಗಿರೀಶ್ ಕಾರ್ನಾಡ್, ಕೇಳಿದ್ದಾರೆ. ಇವರು ನಾಟಕ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ನಾಟಕಕಾರರು ಅಂತ ಕೇಳಿದ್ದಾರೆ. ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು, ನಾಟಕ ಒಂದು ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ಯಾರು ಅಂದರೆ ಗಿರೀಶ್ ಕಾರ್ನಾಡ್. ನೋಡಿ, ಇಂಥ ವಿಚಾರಗಳನ್ನ ಕೇಳಿಬಿಡ್ತಾನೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ತಲೆದಂಡ ನಾಟಕವನ್ನು ರಚಿಸಿದವರು ಗಿರೀಶ್ ಕಾರ್ನಾಡ್. ನೋಡಿ, ಯಯಾತಿ ನಾಟಕ ಆಗಿರ್ಬೋದು, ನಾಗಮಂಡಲ ಆಗಿರ್ಬೋದು, ತಲೆದಂಡ ಈ ನಾಟಕಗಳ ಆಧಾರದ ಮೇಲೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಗಿರೀಶ್ ಕಾರ್ನಾಡ್. ಜೋಕುಮಾರಸ್ವಾಮಿ ನಾಟಕದ ಕರ್ತೃ ಯಾರು ಅಂತ ಕೇಳಿದ್ದಾರೆ, ಚಂದ್ರಶೇಖರ ಕಮ್ಮಾರ. ಜೋಕುಮಾರಸ್ವಾಮಿ ಎಂಬುದು ಏನು ಅಂತ ಕೂಡ ಕೇಳಿದ್ದಾರೆ, ಅದು ಒಂದು ನಾಟಕ. ಯಾರ್ದು? ಚಂದ್ರಶೇಖರ ಕಂಬಾರ. 2 ಪ್ರಶ್ನೆನ ಕೇಳಿದ್ದಾರೆ, ಅದನ್ನು ಒಟ್ಟಿಗೆ ಕೂಡ ಪ್ರಯತ್ನ ಮಾಡಿದ್ದೀನಿ. ವಿಗಡ ವಿಕ್ರಮರಾಯ ಸಾಹಿತ್ಯದ ಪ್ರಕಾರ ಯಾವುದು ಅಂತ ಕೇಳಿದ್ದಾರೆ, ಅದು ಕೂಡ ನಾಟಕ. ನೋಡಿ, ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಚಾರಿತ್ರಿಕ ನಾಟಕಗಳ ಪಿತಾಮಹ ಅಂತ ಹೇಳಿ ಕರೀತಾರೆ. ಇವರನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಚಾರಿತ್ರಿಕ ನಾಟಕಗಳ ಪಿತಾಮಹ ಯಾರು? ಶ್ರೀ ಸ್ವಾಮಿ ವೆಂಕಟಾದ್ರಿ ಅಯ್ಯರ್. ಪ್ರಬುದ್ಧ ಕರ್ನಾಟಕ ಪತ್ರಿಕೆಯಲ್ಲಿ 1926-27ರಲ್ಲಿ ಮೊದಲು ಪ್ರಕಟವಾಯಿತು. ಯಾವುದು? ವಿಗಡ ವಿಕ್ರಮರಾಯ ಅಂತಕ್ಕಂಥದ್ದು. ಇದು ಒಂದು ನಾಟಕ ಆಗಿದೆ. ಸ್ವಾಮಿ ವೆಂಕಟಾದ್ರಿ ಅಯ್ಯರ್, ಇದನ್ನೊಂದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಜ್ಞಾನಗಂಗೋತ್ರಿ ಮಕ್ಕಳ ವಿಶ್ವಕೋಶದ ಪ್ರಧಾನ ಸಂಪಾದಕರು ಯಾರು ಅಂತ ಕೇಳಿದರೆ ನಿರಂಜನ. ಬಾಲಪ್ರಪಂಚ ವಿಶ್ವಕೋಶವನ್ನು ಸಂಕಲಿಸಿದವರು ಕೆ ಶಿವರಾಮ ಕಾರಂತ. ಸ್ಮೃತಿ ಪಟಲದಿಂದ ಎಂಬುದು ಇವರ ಕೃತಿ, ಶಿವರಾಮ ಕಾರಂತ. ಮೈಸೂರು ಮಲ್ಲಿಗೆ ಕೇಳಿದರೆ ಕೆ ಎಸ್ ನರಸಿಂಹಸ್ವಾಮಿ, ನಿಮಗೆಲ್ಲ ಗೊತ್ತೇ ಇದೆ. ತೆರೆದ ಬಾಗಿಲು ಇವರ ಕವನ ಸಂಕಲನ, ಕೆ ಎಸ್ ನರಸಿಂಹಸ್ವಾಮಿ. ಮರುಳಮುನಿಯನ ಕಗ್ಗ ಅಂತಿದ್ದಂಗೆ ನಮಗೆ ಡಿ ವಿ ಜಿ ಅವರು ನೆನಪಾಗ್ತಾರೆ, ಡಿ ವಿ ಗುಂಡಪ್ಪ. ಮಂಕುತಿಮ್ಮನ ಕಗ್ಗ, ಡಿ ವಿ ಜಿ ಗೊತ್ತೇ ಇದೆ. ಸೋಮೇಶ್ವರ ಶತಕದಂತೆ ಆಧುನಿಕ ಸಾಹಿತ್ಯದಲ್ಲಿರುವ ಕೃತಿ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಈ ಥರ ಪ್ರಶ್ನೆಗಳನ್ನ ಕೇಳಿಬಿಡ್ತಾರೆ.
ಸೋಮೇಶ್ವರ ಶತಕದಂತೆ ಆಧುನಿಕ ಕನ್ನಡದಲ್ಲಿರುವ ಮೇರು ಕೃತಿ ಯಾವುದು ಅಂದರೆ ಮಂಕುತಿಮ್ಮನ ಕಗ್ಗ, ಸೋಮೇಶ್ವರ ಶತಕದ ರೀತಿಯಲ್ಲಿ. ನೆಕ್ಸ್ಟು ಮುದ್ರಾ ಮಂಜೂಷ, ಈ ಕೃತಿಯ ಕರ್ತೃ ಬಸವಪ್ಪ ಶಾಸ್ತ್ರಿ. ಮುದ್ರಾ ಮಂಜೂಷ. ದೊರೆ ದುರ್ಯೋಧನ ನಾಟಕವನ್ನು ಬರೆದವರು ನಾಟಕಕಾರ ರಾಮೇಗೌಡ ರಾಘವು ಅಂತ ಕರೀತಾರೆ. ದೊರೆ ದುರ್ಯೋಧನ ಈ ನಾಟಕವನ್ನು ಬರೆದಂಥವರು ರಾಮೇಗೌಡ ಅಂತಕ್ಕಂಥವ್ರು, ನೆನಪಿಟ್ಕೊಳ್ಳಿ. ಹೀಗೆ ನೆಕ್ಸ್ಟು ಸುರ ಮೆಕ್ಕುಂಡಿಯವರು ಈ ಕ್ಷೇತ್ರದಲ್ಲಿ ಪ್ರಮುಖರು. ಕಥನ ಕವನದಲ್ಲಿ ಇವರು ತುಂಬ ಪ್ರಮುಖರಾಗಿದ್ದಾರೆ. ಕನ್ನಡ ಇಂಗ್ಲಿಷ್ ನಿಘಂಟನ್ನು ರಚಿಸಿದವರು ಕಿಟೆಲ್. ಅವರ ಜನನ ಕೂಡ ಕೇಳಿದ್ದಾರೆ. 1837ರಲ್ಲಿ ಕನ್ನಡ ಇಂಗ್ಲಿಷ್ ನಿಘಂಟು ಮೊಟ್ಟ ಮೊದಲು ರಚನೆ ಮಾಡಿದವರು ಫರ್ಡಿನೆಂಟ್ ಕಿಟೆಲ್ ಅಂತಕ್ಕಂಥದ್ದು. RF ಕಿಟೆಲ್, ಫರ್ಡಿನೆಂಟ್ ಕಿಟೆಲ್ ಅಂತ. ಅವರಿಗೆ ಗೌರವ ಡಾಕ್ಟರೇಟ್ ನೀಡಿದ ವಿವಿ ಯಾವುದು ಅಂತ ಕೇಳಿದ್ದಾರೆ. ವಿಶ್ವವಿದ್ಯಾನಿಲಯ ಟ್ಯೂಬಿಂಗನ್ ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿದೆ. ಸಾವಿರಾರು ನದಿಗಳು ಕವಿತೆಯನ್ನು ಬರೆದಂಥವರು ಡಾಕ್ಟರ್ ಸಿದ್ಧಲಿಂಗಯ್ಯ. ಇವರನ್ನ ದಲಿತ ಕವಿ ಅಂತಲೂ ಕೂಡ ಕರೀತಾರೆ, ಸಿದ್ಧಲಿಂಗಯ್ಯನವರನ್ನ. ನೆಕ್ಸ್ಟ್ ದರಾ ಬೇಂದ್ರೆ ಅವರ ಅರಳು ಮರಳು ಕವನ ಸಂಕಲನಕ್ಕೆ ಸಂದ ಪ್ರಶಸ್ತಿ ಯಾವುದು ಅಂತ ಕೇಳಿದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಸಖಿ ಗೀತವನ್ನು ಬರೆದಂಥವರು ದರಾ ಬೇಂದ್ರೆ. ಸಾಯೋ ಆಟ ನಾಟಕವನ್ನು ಬರೆದಂಥವರು ದರಾ ಬೇಂದ್ರೆ. ಗವರ್ನಮೆಂಟ್ ಬ್ರಾಹ್ಮಣ ಕೃತಿಯ ಕರ್ತೃ ಅರವಿಂದ ಮಾಲಗತ್ತಿ, ಕೇಳಿದರೆ SDFTನಲ್ಲೆಲ್ಲ ಕೇಳಿದರೆ. ಒಂದು ಗುಲಾಬಿ ಕೃತಿಯ ಕರ್ತೃ PG ಬಸವರಾಜು. ಸಿಪ್ಪಿ ಲಿಂಗಣ್ಣನ ಊರು ಯಾವುದು ಅಂತ ಹೇಳಿದರೆ ಚಡಚಣ. ನೆಕ್ಸ್ಟ್ ಅನಿಗವನಗಳಿಂದಾಗಿ ಪ್ರಸಿದ್ಧರಾಗಿದ್ದಾರೆ ಯಾರು ಅಂತ ಕೇಳಿದರೆ ಡುಂಡಿ ರಾಜ ಅಂತಕ್ಕಂಥವ್ರು. ಇವರು ಅನಿಗವನಗಳಿಂದ ಏನಾಗಿದೆ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಸ್ನೇಹಿತರೆ, ಇವನ್ನೆಲ್ಲ ಒಂದ್ಸಲ ಕಿವಿಯಲ್ಲಿ ಹಾಕೊಂಡಿರಿ. ಎಕ್ಸಾಮಲ್ಲಿ ಕೂತ್ಕೊಂಡಾಗ ಯಾವುದಕ್ಕೂ ಲಿಂಕ್ ಆಗಿ ಮತ್ತು ಯಾವುದಕ್ಕೂ ನಮಗೇನಾಗ್ಬೋದು ಆನ್ಸರ್ ಸಿಗ್ಬೋದು. ಇವೆಲ್ಲ ಪ್ರಶ್ನೆಗಳು ಇಂದಿನ ಪರೀಕ್ಷೆಗಳಲ್ಲಿ ಕೇಳಿರುವಂಥದ್ದನ್ನೇ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಕುಸುಮ ಬಾಲೆ ಕೃತಿಯನ್ನು ಬರೆದಂಥವ್ರು ದೇವನೂರ ಮಹಾದೇವ. ಇತ್ತೀಚೆಗೆ ಸಾಮಾನ್ಯ ಕನ್ನಡ ಕಂಡಕ್ಟರ್ ಪರೀಕ್ಷೆನಲ್ಲೂ ಕೂಡ ಇದನ್ನು ಕೇಳಿದರು. ಒಡಲಾಳ ಕೃತಿಯ ಕರ್ತೃ ದೇವನೂರು ಮಹಾದೇವ. ಮನೆ ಮಂಚಮ್ಮನ ವಿಚಾರದಲ್ಲಿ ಈ ಪ್ರಶ್ನೆನ ಕೇಳಿದ್ದಾರೆ. ಯಾವುದು ಅಂತಂದರೆ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಮತ್ತು ಭೂಮಿಗೆ ಬಿದ್ದ ಬೀಜ ಇದೆಲ್ಲ ನಾಳೆ ಫಲವನ್ನು ಕೊಡ್ತವೆ ಅನ್ನೋ ವಿಚಾರವನ್ನು ಕೇಳಿದ್ದಾರೆ. ಯಾವುದು ದೇವನೂರು ಮಹಾದೇವ ಅವರ ಒಂದು ಕೃತಿಯಿಂದ ಆಯ್ಕೊಂಡಿರ್ತಕ್ಕಂಥ ಸಾಲುಗಳಾಗಿರ್ತವೆ. ಒಡಲಾಳ ಎಂಬ ಕೃತಿ ಕೂಡ ದೇವನೂರು ಮಹಾರ ಅವ್ರದ್ದು. ಅದು ಕಿರುಕ್ ಕಾದಂಬರಿ, ಅದು 1978ರಲ್ಲಿ ಪ್ರಕಟವಾಗಿರುವಂಥದ್ದು. ಜ್ಯೋತೆವ್ವ ಈ ಕೃತಿಯ ಒಂದು ಪಾತ್ರ ಆಗಿದೆ ಅಂತ ಕೇಳಿದರೆ ಇದನ್ನು ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟಲ್ಲಿ ಕೇಳಿದ್ದಾರೆ, ಒಡಲಾಳ ಅಂತಕ್ಕಂಥದ್ದು. TP ಕೈಲಾಸಂ ಅವರ ಪೂರ್ಣ ಹೆಸರೇನು ಅಂತ ಕೇಳಿದರೆ ತ್ಯಾಗರಾಜ ಪರಮಶಿವಯ್ಯ ಕೈಲಾಸಂ, TP ಕೈಲಾಸಂ. 3 ತಲೆಮಾರು ಕೃತಿಯನ್ನು ರಚಿಸಿದವರು ತಾರಾ ಶಾಮರಾಯ. ಕರ್ನಾಟಕ ಕವಿಚರಿತೆ ಸಂಪುಟವನ್ನು ರಚಿಸಿದವರು R ನರಸಿಂಹಾಚಾರ್. ಐತಿಹಾಸಿಕ ನಾಟಕಗಳಿಂದಾಗಿ ಪ್ರಸಿದ್ಧರಾದವರು ಸಂಸ, ಐತಿಹಾಸಿಕ ನಾಟಕಗಳಿಂದ ಪ್ರಸಿದ್ಧರಾದವರು ಸಂಸ ಅಂತೇಳಿ. ಉತ್ತರಿ ಹಾಡು, ಇದು ಕೊಡಗಿನ ಕುರಿತು ಹಾಡಾಗಿದೆ ಉತ್ತರಿ ಹಾಡು ಅಂತೇಳಿ. ಈ ಕವನವನ್ನು ರಚನೆ ಮಾಡಿದಂಥ ಕವಿ ಯಾರು ಅಂದರೆ ಪಂಜೆ ಮಂಗೇಶರಾಯ್. ನೆಕ್ಸ್ಟ್ ಅನಕ್ರು ನೆನಪಿಗಾಗಿ ಪ್ರಕಟಿತವಾದಂಥ ಕೃತಿ ಯಾವುದು ಅಂದರೆ ಸ್ನೇಹದೀಪ ಅಂತೇಳಿ ಅನಕ್ರು ಅವರ ನೆನಪಿಗಾಗಿ ಪ್ರಕಟಿಸಿರ್ತಕ್ಕಂಥ ಕೃತಿ. ನೋಡಿ, ಯದುಗಿರಿಯ ಕವಿ ಎಂದು ಕರೆಯುವುದು ಯಾರನ್ನು ಅಂತ ಕೇಳಿದರೆ ಅಂದರೆ ಯದುಗಿರಿಯ ಮೌನ ವಿಕಾಸನ ಕವಿ ಯಾರು ಅಂತ ಕೂಡ ಎರಡೂ ಪ್ರಶ್ನೆಯನ್ನು ಕೇಳಿದರೆ ಪೂತಿ ನರಸಿಂಹಾಚಾರ್ಯ ಅವರನ್ನ ಯದುಗಿರಿಯ ಕವಿ ಅಂತೇಳಿ ಕರೆದಿದ್ದಾರೆ. ಶ್ರೀ ಹರಿಚರಿತೆ ಎಂಬ ಕಾವ್ಯವನ್ನು ರಚಿಸಿದವರು ಯಾರು ಅಂದರೆ ಪೂತಿನ. ಈ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ, ಶ್ರೀ ಹರಿಚರಿತೆ. ನೆಕ್ಸ್ಟು ಮುಂದೆ ಹೋಗೋಣ. ನಮಗೇಕಯ್ಯ ಈ ಪೈಲಿನ ರಗಳೆ ಎಂದು ಚಡಪಡಿಕೆ ತೋರಿದವರು ಯಾರು ಅಂದರೆ ಗಂಗಾಧರ ಚಿತ್ತಾಲ. ನಮಗೇಕಯ್ಯ ಈ ಫೈಲಿನ ರಗಳೆ ಅಂತಕ್ಕಂಥವ್ರು ಹೇಳಿರ್ತಕ್ಕಂಥದ್ದು. ಕರ್ನಾಟಕದ ವೀರಗಲ್ಲುಗಳು ಎಂಬ ಕೃತಿಯನ್ನು ರಚಿಸಿದವರು M ಚಿದಾನಂದ ಮೂರ್ತಿಯವರು. ಮಾನ ಇದು ಇವರಿಗೆ ಅರ್ಪಿಸಿದ ಅಭಿನಂದನಾ ಗ್ರಂಥ ಅಂತ ಕೇಳಿದರೆ ಆರೋಗದ್ದೆ ಮಾನಪ್ಪ ನಾಯಕ, ಆ ಮಾನ ಅಂತ ಹೇಳಿ ಕರೀತಾರೆ. ಆರೋಗದ್ದೆ ಮಾನಪ್ಪ ನಾಯಕ, ಮಾನ ಅಂತಕ್ಕಂಥ ಕೃತಿಯನ್ನು ಅವರಿಗೆ ಅಭಿನಂದನೆ ಸಲುವಾಗಿ ಮಾಡಿದ್ದಾರೆ. ಹಸಿರುವನ್ನು ಎಂಬ ಸಸ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ಈ ಕೃತಿಯ ಕರ್ತೃ BGL ಸ್ವಾಮಿ. ಇದನ್ನು ಕೂಡ SDFTನಲ್ಲಿ ಕೇಳಿದರೆ BGL ಸ್ವಾಮಿರವರು ಹಸಿರುವನ್ನು ಎಂಬ ಒಂದು ವಿಜ್ಞಾನಕ್ಕೆ ಸಂಬಂಧಂಥ ಕೃತಿಯನ್ನು ಬರೆದಿದ್ದಾರೆ. ಅಧಿಪತಿಯ ಧರ್ಮ ಕೃತಿಯ ಕವಯಿತ್ರಿ ಗೊತ್ತಿದೆ ನಿಮಗೆ, ಸಂಚಿ ಹೊನ್ನಮ್ಮ. ವೈದೇಹಿ ಕಾವ್ಯನಾಮದ ಲೇಖಕಿ ಜಾನಕಿ ಶ್ರೀನಿವಾಸ ಮೂರ್ತಿ, ಅದು ಅವರ ಕಾವ್ಯನಾಮ ಆಗಿದೆ ವೈದೇಹಿ ಅಂತಕ್ಕಂಥದ್ದು. ಇತ್ತೀಚೆಗೆ ಪ್ರಶ್ನೆಯನ್ನು ಕೂಡ ಕೇಳಿದರು, ಜಾನಕಿ ಶ್ರೀನಿವಾಸ ಮೂರ್ತಿ. ಆನಂದ ಕಂದ ಎಂಬ ಕಾವ್ಯನಾಮ ಹೊಂದಿದ್ದವರು ಯಾರು 2 ಸಲ ಕೇಳಿದ್ದಾರೆ, ಬೆಟಗೆರೆ ಕೃಷ್ಣ ಶರ್ಮಾ ಅಂತಕ್ಕಂಥವ್ರು ಆನಂದ ಕಂದ ಎಂಬ ಕಾವ್ಯನಾಮವನ್ನು ಹೊಂದಿದ್ದಾರೆ. ದರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಉಯ್ಯಾಲೆ ಚಿತ್ರಕಥಾ ಲೇಖಕರು ಚದುರಂಗ. ನೆಕ್ಸ್ಟು ಹಸಿವಿನಿಂದ ಸತ್ತೋರು ಸೈಜುಗಲ್ಲು ಹೊತ್ತೋರು ನನ್ನ ಜನಗಳು ಎಂದು ನೋವು ತೋರಿಸಿಕೊಂಡವರು ಡಾಕ್ಟರ್ ಸಿದ್ಧಲಿಂಗಯ್ಯ, ದಲಿತ ಕವಿ. ಆಲ್ರೆಡಿ ಇವ್ರ ಬಗ್ಗೆ ಮತ್ತೊಂದು ಪ್ರಶ್ನೆ ಹಿಂದೆನೇ ಬಂದಿದೆ. ಹೀಗಾಗಿ ಸ್ನೇಹಿತರೆ ಇವುಗಳೆಲ್ಲ ನೋಡ್ತಾ ಹೋಗಿ. ಬಣ್ಣದ ತಗಡಿನ ತುತ್ತೂರಿ ಎಂಬ ಮಕ್ಕಳ ಪದ್ಯವನ್ನು ರಚನೆ ಮಾಡಿದವರು ಯಾರು ಅಂದರೆ GP ರಾಜರತ್ನಂ. ಈ ಪ್ರಶ್ನೆಯನ್ನು ಕೂಡ ಕೇಳಿದರೆ. ಮೋಡಣ್ಣನ ತಮ್ಮ ಇದು ಯಾರ ಮಕ್ಕಳ ನಾಟಕ ಅಂದರೆ ಕುವೆಂಪುರವರ ನಾಟಕ ಆಗಿದೆ ಮೋಡಣ್ಣನ ತಮ್ಮ ಅಂತಕ್ಕಂಥದ್ದು. 1926ರಲ್ಲಿ ಕುವೆಂಪುರವರ ಮೊದಲ
ಮಕ್ಕಳ ಗೀತ ನಾಟಕ ಆಗಿದೆ. ಇದನ್ನು ಕೂಡ ಕೇಳಿದ್ದಾರೆ ಪ್ರಶ್ನೆ. ಮೊದಲ ಗೀತ ನಾಟಕ ಯಾವುದು ಕೇಳಿದ್ದಾರೆ, ಕುವೆಂಪುರವ್ರದ್ದು ಮೋಡಣ್ಣನ ತಮ್ಮ 1926. ನಾಗರಹಾವೆ ಆವಳ ಹೂವೆ ಎಂಬ ಕವನ ಸಂಕಲನ ಬರೆದವರು ಪಂಜೆ ಮಂಗೇಶರಾಯ. ನೆನ್ಪಿಟ್ಕೊಳ್ಳಿ, ಈ ಥರ ಹಾಡುಗಳನ್ನ ಕೇಳಿಬಿಟ್ಟು ಯಾರು ಬರೆದಿರೋದು ಅಂತ ಕೇಳಿದ್ದಾರೆ, ಹಾಗಾಗಿ ಈ ಪ್ರಶ್ನೆಗಳನ್ನ ನೆನ್ಪಿಟ್ಕೊಳ್ಳಿ. ದೀಪವು ನಿನ್ನದೇ ಗಾಳಿಯು ನಿನ್ನದೇ, ಈ ಗೀತೆ ರಚನೆಕಾರರು ಯಾರು ಅಂದರೆ GS ಶಿವರುದ್ರಪ್ಪ, ತುಂಬ ಫೇಮಸ್ ಹಾಡು, ನೆನ್ಪಿಟ್ಕೊಳ್ಳಿ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಈ ನಾಡಗೀತೆಯನ್ನು ರಚನೆಯನ್ನು ಮಾಡಿದವರು ಉಯಿಲಗುಳ ನಾರಾಯಣರಾವ್, ನಿಮಗೆಲ್ಲ ಗೊತ್ತೇ ಇದೆ. ಸ್ನೇಹಿತರೆ, ಇದಿಷ್ಟು ಕೂಡ ಇಂದಿನ ಪರೀಕ್ಷೆಗಳಲ್ಲಿ ಕೇಳಿದಂಥ ಪ್ರಶ್ನೆಗಳಾಗಿದ್ದಾವೆ. ಇನ್ನೂ ಸಾಕಷ್ಟು ಪ್ರಶ್ನೆಗಳಿದ್ದಾವೆ, ಆದರೆ ಶೀಘ್ರದಲ್ಲೇ ನಿಮಗೆ ಯಾವುದು ಕಡ್ಡಾಯ ಕನ್ನಡ ಪರೀಕ್ಷೆ ಇರೋದ್ರಿಂದ ವಿಲೇಜ್ ಅಕೌಂಟೆಂಟು ಮತ್ತು PDOಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಈ ಒಂದಷ್ಟು ಪ್ರಶ್ನೆಗಳನ್ನ ಮಾಡುವಂಥ ಪ್ರಯತ್ನ. ಹಾಗಾಗಿ ಇನ್ನೂ ಒಂದಷ್ಟು ವಿಚಾರಗಳಿದ್ದಾವೆ. ಶೀಘ್ರದಲ್ಲೇ ಮತ್ತೊಂದು ವಿಡಿಯೋ ಕೂಡ ಮಾಡಿಬಿಡ್ತೀವಿ, ಈ ಸಾಹಿತ್ಯದ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಎಂಬುದನ್ನು ಹೇಳ್ತಾ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ನೀವು ಮಲಿಕೊಬೇಕಾದ್ರೆ ಅಥವಾ ಬಸ್ಸಲ್ಲಿ ಕೂತಾಗ ಒಂದಷ್ಟು ಕಿವಿ ಮೇಲೆ ಹಾಗೆ ವಿಚಾರಗಳನ್ನ ತಲೆಗೆ ಹಾಕ್ಕೊಳ್ತಾ ಇರಿ. ಎಕ್ಸಾಮ್ಗಳಲ್ಲಿ ತಾನಾಗಿ ಇವೆಲ್ಲ ನಿಮ್ಮ ಕಣ್ಮುಂದೆ ಅಥವಾ ನೆನಪಿಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು. ಶುಭ ದಿನ.